ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ. ಸುಮ್ಮನೆ ಜಸ್ಟ್ ಇಮ್ಯಾಜಿನ್ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ. 1 ಸೆಕೆಂಡ್ ಅನ್ನೋದು ಒಬ್ಬ ಮನುಷ್ಯ ಅಂತ ಅಂದುಕೊಳ್ಳಿ. 1 ಸೆಕೆಂಡ್ ಅನ್ನುವ ಒಬ್ಬ ಮನುಷ್ಯ ಇದ್ದಾನೆ. ಆ ಮನುಷ್ಯನನ್ನು ಒಂದು ದೊಡ್ಡ ಪರ್ವತದ ಮುಂದೆ ನಿಲ್ಲಿಸಿ. ಆ ಪರ್ವತ ಎಷ್ಟು ದೊಡ್ಡದು ಅಂದರೆ 31.7 ಟ್ರಿಲಿಯನ್ ವರ್ಷ ಅನ್ನುವುದು ಒಂದು ದೊಡ್ಡ ಪರ್ವತ. 31.7 ಟ್ರಿಲಿಯನ್ ಅನ್ನುವ ಒಂದು ದೊಡ್ಡ ಪರ್ವತ ಇದೆ. ಆ ಪರ್ವತದ ಮುಂದೆ 1 ಸೆಕೆಂಡನ್ನು ನಿಲ್ಲಿಸಿದರೆ ಆ ಸೆಕೆಂಡು ಎಷ್ಟು ಚಿಕ್ಕದಾಗಿ ಕಾಣಬಹುದು ಆಲೋಚನೆ ಮಾಡಿ. 1 ವರ್ಷದ ಮುಂದೆ 1 ಸೆಕೆಂಡ್ ನಿಲ್ಲಿಸಿದ್ರೇ ಏನು 1 ಸೆಕೆಂಡ್ ಅಂತಂತೇವೆ, ಅಲ್ಲ, 31.7 ಟ್ರಿಲಿಯನ್ ವರ್ಷಗಳ ಮುಂದೆ 1 ಸೆಕೆಂಡು ಎಷ್ಟು ಚಿಕ್ಕದಾಗಿ ಕಾಣಬಹುದು ನಿಮಗೆ? ಎಷ್ಟು ಚಿಕ್ಕದಾಗಿ ಕಾಣಬಹುದು? ಅಷ್ಟು ಚಿಕ್ಕದಾಗಿ 1 ಸೆಕೆಂಡಿನ ಮುಂದೆ ಒಂದು ಜೆಪ್ಟೋ ಸೆಕೆಂಡ್ ಅಂತ ಇದೆಯಂತೆ. ಜೆಪ್ಟೋ ಸೆಕೆಂಡ್ ಅಂತ. ಆ ಜೆಪ್ಟೋ ಸೆಕೆಂಡ್ ಅನ್ನೋದು 1 ಸೆಕೆಂಡಿನ ಮುಂದೆ ನಿಂತರೆ ಅದು ಅಷ್ಟು ಚಿಕ್ಕದಾಗಿ ಕಾಣತ್ತಂತೆ. ಎಷ್ಟು ಆಶ್ಚರ್ಯ ನೋಡಿ. ಆ ಜೆಪ್ಟೋ ಸೆಕೆಂಡ್ ಅನ್ನೋದು ಅಷ್ಟು ಚಿಕ್ಕದಾಗಿ ಕಾಣತ್ತಂತೆ. ಹಾಗಾಗಿ ಅದು ಅಷ್ಟು ಚಿಕ್ಕದು. ಆ ಜೆಪ್ಟೋ ಸೆಕೆಂಡಿನ ಬಗ್ಗೆ ಬಹಳ ಇದೆ, ನಮಗದು ಅರ್ಥವೂ ಆಗೋದಿಲ್ಲ, ಬಿಟ್ಬಿಡಿ. ಇನ್ನೊಂದು ಹೇಳ್ತಾರೆ ಫೆಮ್ಟೋ ಸೆಕೆಂಡ್ ಅಂತ. ಫೆಮ್ಟೋ ಸೆಕೆಂಡ್ ಅಂತ. ಈ ಫೆಮ್ಟೋ ಸೆಕೆಂಡ್ ಏನು ಅಂದರೆ 32 ದಶಲಕ್ಷ ವರ್ಷಗಳ ಮುಂದೆ 1 ಸೆಕೆಂಡು ಎಷ್ಟು ಚಿಕ್ಕದೋ ಅಷ್ಟು 1 ಸೆಕೆಂಡಿನ ಮುಂದೆ ಈ ಫೆಮ್ಟೋ ಸೆಕೆಂಡ್ ಅನ್ನೋದು ಅಷ್ಟು ಚಿಕ್ಕದಂತ. ಈಗ ಹೇಳಿದ್ನಲ್ಲ ಹೆಚ್ಚಬೇಕು ಅಂತ. 1 ಸೆಕೆಂಡನ್ನು ಎಷ್ಟು ಹೆಚ್ಚಬೇಕು ಹೇಳಿ? ಎಷ್ಟು ಹೆಚ್ಚಬೇಕು? 1 ಶತಕೋಟಿ ದಶಲಕ್ಷ ಭಾಗವನ್ನು ಅದರಲ್ಲಿ ಮಾಡಿದರೆ 1 ಫೆಮ್ಟೋ ಸೆಕೆಂಡ್ ಆಗತ್ತಂತೆ. 100 ಕೋಟಿ 10 ಲಕ್ಷ ವಿಭಾಗವನ್ನು 1 ಸೆಕೆಂಡಿನಲ್ಲಿ ಮಾಡಿದರೆ ಎಷ್ಟು ಸೂಕ್ಷ್ಮಾಂಶವೋ ಅದನ್ನು 1 ಫೆಮ್ಟೋ ಸೆಕೆಂಡ್ ಅಂತ ಕರೀತಾರಂತೆ. ಸರಿ, ಏನು ಈ ಸೆಕೆಂಡ್ ತೊಗೊಂಡು ನಾವೇನು ಮಾಡೋದಲ್ಲ. ಈ ಫೆಮ್ಟೋ ಸೆಕೆಂಡ್ ಇದೆಯಲ್ಲ, ಈ ಫೆಮ್ಟೋ ಸೆಕೆಂಡಿನೊಳಗೆ ನಮ್ಮ ದೇಹದಲ್ಲಿ ಏನು ಕ್ರಿಯೆ ಆಗತ್ತೆ ಅದನ್ನು ತಿಳಿಸಿಕೊಡ್ತಾರೆ. ಬಹಳ ಚೆನ್ನಾಗಿದೆ. ಪೂರ್ಣ ಕತ್ತಲೆ ಇರತ್ತಂತೆ. ಪೂರ್ಣ ಕತ್ತಲೆ ಇದ್ದಾಗ ನಮ್ಮ ಕಣ್ಣಿನ ಹಿಂಭಾಗದಲ್ಲಿ ರೆಡಾಪ್ಸಿನ್ ಅಂತ ಒಂದು ಕಣಗಳು, ಅದು ಸ್ವಿಚ್ ಅಂತ ಇಟ್ಕೊಳ್ಳಿ, ಅದೆಲ್ಲ ಆಫ್ ಆಗಿರತ್ತಂತೆ. ಎಲ್ಲ ಸ್ವಿಚ್ ಆಫ್ ಆಗಿರತ್ತೆ. ಮೊಬೈಲ್ ಆನ್ ಮಾಡಿದ ಕೂಡಲೇ, ಮೊಬೈಲ್ ಆನ್ ಮಾಡಿ ಒಂದು ಸಣ್ಣ ಬೆಳಕು ಆ ಕಣ್ಣಿನ ಮೇಲೆ ಬಿದ್ದ ಕೂಡಲೇ 200 ಫೆಮ್ಟೋ ಸೆಕೆಂಡ್ ಒಳಗೆ ಅದು ಆನ್ ಆಗಿ ನಮಗೆ ಕಾಣೋದಕ್ಕೆ ಶುರುವಾಗತ್ತೆ. 1 ಸೆಕೆಂಡ್ ಅಲ್ಲ. ಮೊಬೈಲ್ ನೋಡಿದ್ವಿ 1 ಸೆಕೆಂಡಾಗಿ 1 ಸೆಕೆಂಡಾಗಿ ಕಾಣಿಸ್ತು, ನಮ್ಗೆ ಹೇಳಲಿಕ್ಕೆ ಬರಲ್ಲ. ಆದರೆ ವಿಜ್ಞಾನ ಹೇಳುತ್ತೆ ಒಂದು ಮೊಬೈಲನ್ನು ಮೊಬೈಲಿನ ಬೆಳಕು ನಮ್ಮ ಕಣ್ಣ ಮೇಲೆ ಬಿದ್ದು ನಮ್ಮ ಅಲ್ಲಿ ಇರುವಂತಹ ಆ ರೆಡಾಪ್ಸಿನ್ ಆನ್ ಆಗೋದಕ್ಕೆ 200 ಫೆಮ್ಟೋ ಸೆಕೆಂಡ್ಗಳು ಮಾತ್ರ ಸಾಕು. ಯಾರು ಮಾಡ್ದ? ಅನಿಮಿಷಃ. ಇದನ್ನು ಆಲೋಚನೆ ಮಾಡಬೇಕು. ಇದು ದೇವರ ಮಹಿಮೆ. ಅಷ್ಟು ನಾವು ನೋಡಬೇಕಾದ್ರೆ ನಮಗೇನಾದರೂ ಅರ್ಥ ಆಯ್ತಾ? 1 ಫೆಮ್ಟೋ ಸೆಕೆಂಡ್ ಆಯಿತು, ಇನ್ನೂ ನನಗೆ ಕಾಣಿಸ್ತಾ ಇಲ್ಲ ಅಂತ ಯಾರಾದರೂ ಅಂದಿದ್ದೇವಾ? ನಾವು ಯಾವತ್ತಾದರೂ ಫೀಲ್ ಆಗಿದೆಯಾ? ನೋಡ್ತೇವೆ. ದೇವರು ಒಳಗಿದ್ದು ಕ್ರಿಯೆಯನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಭಗವಂತ ಮಾಡ್ತಾನೆ. ಆ ಜೆಪ್ಟೋ ಸೆಕೆಂಡಿನ ಬಗ್ಗೆ ಇನ್ನೊಂದು ಹೇಳ್ತಾರೆ. ನಮ್ಮ ಪ್ರೋಟಾನ್ ನ್ಯೂರಾನ್ಗಳೆಲ್ಲ ಇರುತ್ತಲ್ಲ, ಅದರೊಳಗೆ ಕ್ವಾರ್ಕ್ಸ್ ಅಂತ ಇರತ್ತಂತೆ. ಅದು ಯಾವಾಗಲೂ ಚಲನಶೀಲವಾಗಿರುತ್ತಂತೆ. 1 ಜೆಪ್ಟೋ ಸೆಕೆಂಡಿನೊಳಗೆ ಅದು ಚಲನಶೀಲವಾಗಿರುತ್ತಂತೆ. ಅಕಸ್ಮಾತ್ ಅದು ನಿಂತರೆ ಮನುಷ್ಯ ಹಾರಿ ಹೋಗಬೇಕು. ದೇಹ ಒಂದು ಕಡೆಗೆ ನಿಲ್ಲೋ ಹಾಗೇನೇ ಇಲ್ಲ. ಅಂಥ ಪ್ರಕ್ರಿಯೆ ಎಲ್ಲ ನಮ್ಮ ದೇಹದಲ್ಲಿ ಭಗವಂತ ಅಷ್ಟು ಸೂಕ್ಷ್ಮ ಕಾಲದಲ್ಲಿ ದೇವರು ಮಾಡ್ತಾ ಇದ್ದಾನೆ. ಈ ಜೆಪ್ಟೋ ಸೆಕೆಂಡು ಇದು ಎಷ್ಟು ಅಥೆಂಟಿಕ್ಕಾಗಿ ಹೇಳಿದ್ದೇನೆ. ಏನಾದರೂ ತಪ್ಪಿದ್ರೆ ತಿದ್ದಿ, ಆ ಮಾತು ಬೇರೆ. ಆದರೆ ಇಷ್ಟು ಸೂಕ್ಷ್ಮ ಕಾಲದಲ್ಲಿ ದೇವರು ನಮ್ಮೊಳಗಿದ್ದು ಇಷ್ಟೆಲ್ಲ ವ್ಯಾಪಾರವನ್ನು ಮಾಡಿಸ್ತಾನಲ್ಲ ಅನ್ನುವ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಅದಕ್ಕೆ ನಾನೊಂದು ಉಪಾಯ ಮಾಡಿದೆ. ಈ ಅನಿಮೇಷ ಅಂತ ಯಾವಾಗ ನೆನೆಸ್ಕೊಳ್ಳಿಕ್ಕಾಗತ್ತೆ? ಭಾಗವತ ನೋಡಿದಾಗ ನೆನಪಾಗತ್ತೆ, ಬೇರೆ ಸಮಯದಲ್ಲಿ ನೆನಪಾಗೋದಿಲ್ವ? ಅದಕ್ಕೆ ನಾನೊಂದು ಉಪಾಯ ಕಂಡುಹಿಡಿದೆ. ಏನು ಅಂದರೆ, ಈಗ ಯಾರ ಜೊತೆ ಮಾತಾಡಬೇಕಾದ್ರೆ 1 ನಿಮಿಷ ನಿಲ್ಲು ಅಂತಂತೇವೆ. 1 ನಿಮಿಷ ನಿಲ್ಲು, 1 ನಿಮಿಷ ಬಾ, 1 ನಿಮಿಷ ಹೋಗು, 1 ನಿಮಿಷ ತಡಿ. ಈ 1 ನಿಮಿಷ ಅಂದಾಗೆಲ್ಲ ಈ ಅನಿಮೇಷ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದೆ ನಾನು. ಹೇಗಾಗಿದ್ದರೂ 1 ನಿಮಿಷ ಅಂತ ಅಂದಿರ್ತೇವಲ್ಲ, 1 ನಿಮಿಷ ಬಾ,
ಅಂದ ಪ್ರತಿ ಸತಿ ನೆನಪಾಗತ್ತೋ ಬಿಡುತ್ತೋ, ಆದರೆ ಆ ಒಂದು ನಿಮಿಷ ಬಾ ಅಂತ ಮಗನನ್ನೋ ಮಗಳನ್ನೋ ಕರೆದರೆ ಅನಿಮೇಷ. ನೆನಪು ಮಾಡ್ಕೊಳ್ಳಿ, ದೇವರು ಈ ಸೂಕ್ಷ್ಮ ಕಾಲದಲ್ಲಿ ಇದ್ದು ಇಡೀ ಬ್ರಹ್ಮಾಂಡದಲ್ಲಿ ಅನಂತ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ನನ್ನ ಪಿಂಡಾಂಡದಲ್ಲಿದ್ದು ಅನಂತ ಕಾರ್ಯಗಳನ್ನು ಭಗವಂತ ಮಾಡ್ತಾ ಇದ್ದಾನೆ. ಅಂತಹ ಅನಿಮಿಷನಿಗೆ ನಮಸ್ಕಾರ ಎಂಬುದಾಗಿ ನಮಸ್ಕಾರವನ್ನು ಮಾಡುವುದನ್ನು ನಾವು ಕಲಿಯಬೇಕು. ಹೀಗೆ ಭಗವಂತನಿಗೆ ಇಂತಹ ಕಾಲದ ಬಂಧನ ದೇವರಿಗೆ ಇಲ್ಲ. ಕಾಲದ ಬಂಧನ ಇಲ್ಲ. ಕಾಲದ ಬಂಧನ ಆಗೋದು ಅಂದರೆ ಏನು? ಕಾಲದ ಬಂಧನ ಆಗೋದು ಅಂದರೆ ನಮಗೆಲ್ಲ ಕಾಲದ ಬಂಧನ ಇದೆ. ವಯಸ್ಸಾಗತ್ತೆ. ಬೆಳಿಗ್ಗೆ ಮಾಡೋದನ್ನು ರಾತ್ರಿ ಮಾಡಲಿಕ್ಕಾಗೋದಿಲ್ಲ, ರಾತ್ರಿ ಮಾಡೋದನ್ನು ಬೆಳಿಗ್ಗೆ ಮಾಡಲಿಕ್ಕಾಗೋದಿಲ್ಲ. ನಾನು ಅಂದುಕೊಳ್ಳಿ ಒಂದು ಕ್ಷಣದಲ್ಲಿ ಅನ್ನ ಆಗೋದಿಲ್ಲ, ಒಂದು ಕ್ಷಣದಲ್ಲಿ ದೋಸೆ ಆಗೋದಿಲ್ಲ. ಇವೆಲ್ಲ ನಮಗೆ ಕಾಲದ ಬಂಧನ. ಆದರೆ ದೇವರಿಗೆ ಈ ಯಾವ ಬಂಧನವೂ ಇಲ್ಲ. ಯಾವ ದೂರ್ವಾಸರು ಬಂದು ರಾಮದೇವರಿಗೆ ಅನ್ನ ಕೊಡು ಅಂತ ಕೇಳ್ತಾನೆ. ಅನ್ನಂ ದೇಹಿ. ದುರ್ವಾಸರಿಗೆ ಯಾವಾಗ ಏನು ನೆನಪಾಗುತ್ತೋ, ಯಾವಾಗಾದರೂ ಏನೇನೋ ಟಾಸ್ಕು ತಾವೇ ಒಂದು ಟಾಸ್ಕ್ ಮಾಡ್ಕೋತಾರೆ. ಏನು? ನಾನು ಅನ್ನಂ ದೇಹಿ ಅಂತಂತೇನೆ. ಯಾರು ನಾನು ಅನ್ನಂ ದೇಹಿ ಅಂದ ಮೇಲೆ ಅನ್ನ ಮಾಡಿ ಕೊಡಬಾರದು. ದುರ್ವಾಸರು ಬರೋರಿದ್ದಾರೆ ಅಂತ ಮೊದಲೇ ಅನ್ನ ಮಾಡಿ ಇಟ್ಟಿರಬಾರ್ದು. ಅಂದ್ರೆ ಮಾತ್ರ ನಾನು ಅನ್ನ ತಗೋತೇನೆ ಅಂತ ಎಲ್ಲ ರಾಜರ ಹತ್ರ ಹೋದರು, ಯಾರಿಗೂ ಆಗಲಿಲ್ಲ. ರಾಮದೇವರ ಹತ್ರ ಬಂದರು, ಅನ್ನಂ ದೇಹಿ ಇಂತಿನ್ನೂ ಮುಗುದಿಲ್ಲ, ಕೈಯಲ್ಲಿ ಅನ್ನ ಇಟ್ಬಿಟ್ಟ ರಾಮ. ಯಾಕೆ ಅಂದರೆ ಕಾಲಬಂಧನ ಇಲ್ಲ ದೇವರಿಗೆ, ಕಾಲದ ಬಂಧನ ಇಲ್ಲ. ಆದ್ದರಿಂದ ಭಗವಂತ ಹಾಗೆ ಮಾಡ್ತಾನೆ. ಭಗವಂತ ಆ ಅದ್ಭುತವಾದ ಭಗವಂತನ ರೂಪ, ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಭಗವಂತನಲ್ಲಿ ನೋಡಿದರು ಬ್ರಹ್ಮದೇವರು. ಇಲ್ಲಿ ಮತ್ತೆ ಆಚಾರ್ಯರು ಹೇಳ್ತಾರೆ, ಅನಂತ ಕೋಟಿ ಬ್ರಹ್ಮಾಂಡ ಅನ್ನುವುದು ಕೇವಲ ಭಗವಂತನ ಅಚಿಂತ್ಯ ಶಕ್ತಿಯಿಂದ ದೇವರಲ್ಲಿ ಕಾಣುವುದೇ ಹೊರತು ಇದ್ದದ್ದು ಒಂದೇ ಬ್ರಹ್ಮಾಂಡ, ಇದ್ದದ್ದು ಒಂದು ಬ್ರಹ್ಮಾಂಡ. ಆ ಬ್ರಹ್ಮಾಂಡ ಹೇಗಾಗತ್ತೆ ಅಂದರೆ, ಬ್ರಹ್ಮದೇವರು ದೇವರನ್ನು ನೋಡ್ತಾರೆ. ದೇವರನ್ನು ನೋಡಿದ ಕೂಡಲೇ ದೇವರಲ್ಲಿ ಒಂದು ಬ್ರಹ್ಮಾಂಡ ಕಾಣಿಸ್ತಾ? ಆ ಬ್ರಹ್ಮಾಂಡದೊಳಗೆ ದೇವರಿದ್ದಾನೋ ಇಲ್ವೋ? ದೇವರಿದ್ದಾನೆ. ಹಾಗಾದರೆ ಅಲ್ಲಿ ಆ ದೇವರ ಹೊಟ್ಟೆಯಲ್ಲಿ ಒಂದು ಬ್ರಹ್ಮಾಂಡ ಕಾಣಿಸ್ತು, ಅಲ್ಲಿ ಮತ್ತೆ ದೇವರು, ಅದರಲ್ಲಿ ಮತ್ತೊಂದು ಬ್ರಹ್ಮಾಂಡ, ಹೀಗೆ ಅನಂತ ಕೋಟಿ ಬ್ರಹ್ಮಾಂಡಗಳು ಕಾಣಿಸ್ತು. ಈ ಆ ದೃಷ್ಟಾಂತ ಕೊಡಬಾರ್ದು, ಇರಲಿ. ನಾವು ಸಲೂನ್ಗೆ ಹೋದಾಗ ಇಲ್ಲಿ ಮುಂದೊಂದು ಕನ್ನಡಿ ಇರ್ತಿತ್ತು, ಈಗಿರೋದಿಲ್ಲ. ಮುಂದೊಂದು ಕನ್ನಡಿ ಇರ್ತಿತ್ತು, ಹಿಂದೊಂದು ಕನ್ನಡಿ ಇರ್ತಿತ್ತು. ಆ ಕನ್ನಡಿಯಲ್ಲಿ ನೋಡಿದ್ರೆ ಎಷ್ಟು ನಮ್ಮ ತಲೆಗಳು ಹಾಗೆ ಕಾಣಿಸ್ತಾ ಇರ್ತಿತ್ತು. ಹಾಗೆ ಭಗವಂತನ ಬ್ರಹ್ಮಾಂಡದಲ್ಲಿ ಒಂದೇ ಬ್ರಹ್ಮಾಂಡವೇ ದೇವರ ಹೊಟ್ಟೆಯಲ್ಲಿ ಅನಂತವಾಗಿ ಬ್ರಹ್ಮದೇವರು ಕಂಡರು. ಅಥವಾ ಭಗವಂತನ ಒಂದೊಂದು ರೋಮಕೂಪದಲ್ಲಿಯೂ ಕೂಡ ಬ್ರಹ್ಮಾಂಡ ಇದೆ ಎಂಬುದಾಗಿ ಚಿಂತನೆ ಮಾಡಿದರು ಎಂಬುದಾಗಿ ತಿಳಿಯಬೇಕು. ಹೀಗೆ ಭಗವಂತನ ಅದ್ಭುತವಾದಂತಹ ಆ ಕಾಲನಾಮಕನಾದಂತಹ ಭಗವಂತನ ಮಹಿಮೆ ಇದೆ. ಏನು ಕಾಲ, ಎಂಥ ಕಾಲ! ಅಂತಹ ಕಾಲಾಯ ತಸ್ಮೈ ನಮಃ. ಆ ಕಾಲನಾಮಕನಾದ ಭಗವಂತನ ಸೃಷ್ಟಿಯನ್ನು ತಿಳಿಸ್ತಾರೆ. ಅದಾದ ಮೇಲೆ ಸನಕ ಸನಂದನಾದಿಗಳನ್ನೆಲ್ಲ ಸೃಷ್ಟಿ ಮಾಡಿದರು. ಸನಕ ಸನಂದನಾದಿಗಳನ್ನು ಸೃಷ್ಟಿ ಮಾಡಿ, ನೀವು ಸೃಷ್ಟಿ ಮಾಡ್ರೋ ಅಂತಂದರೆ ನಮಗೆಲ್ಲ ಸೃಷ್ಟಿ ಆಗೋದಿಲ್ಲ, ನಾವು ಜಪ ತಪ ಮಾಡಬೇಕು ಅಂತ ಅವರು ಹೊರಟು ಬಿಟ್ಟರು. ಹೊರಟ ಕೂಡಲೇ ಸಿಟ್ಟು ಬಂತು ಬ್ರಹ್ಮದೇವರಿಗೆ. ಸಿಟ್ಟು ಬಂದಾಗ ರುದ್ರದೇವರು ಅಲ್ಲಿ ಹುಟ್ಟಿದ್ದಾರೆ. ಬ್ರಹ್ಮದೇವರು ಕೋಪ ಮಾಡಿಕೊಂಡಾಗ ರುದ್ರದೇವರು ಹುಟ್ಟು ಅಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ರುರೋಧ ದೇವಾನಾಂ ಪೂರ್ವಜೋ, ಅಳೋದಕ್ಕೆ ನನಗೆ ಸ್ಥಾನವನ್ನು ಕೊಡು, ನನಗೆ ಹೆಂಡಂದಿರನ್ನು ಕೊಡು ಅಂತ ರುದ್ರದೇವರು ಕೇಳ್ತಾರೆ. ಹೆಸರನ್ನು ಕೊಡು ಅಂತ ಕೇಳಿದಾಗ ಸ್ಥಾನವನ್ನು ಕೊಟ್ಟಿದ್ದಾರೆ. ಹೃದಿ ಇಂದ್ರಿಯಾಣಿ ಅಸು ವ್ಯೋಮ ವಾಯು ಅಗ್ನಿ ಜಲ ಮಹಿ ಸೂರ್ಯ ಚಂದ್ರ ತಪಸ್ಸು, ಈ 11 ಸ್ಥಾನದಲ್ಲಿ ನೀನು ಇರಬೇಕು. ಮನ್ಯು ಮನು ಮಹಾನಸ ಮಹಾಶಿವ ಋತಧ್ವಜ ಮರುರೇತ ಭವ ಕಾಲ ವಾಮದೇವ ಧೃತವ್ರತ, ಈ 11 ಹೆಸರುಗಳು ನಿನಗೆ. ಧೀ ವೃತ್ತಿ ಉಮಾ ನಿಯುತ ಸರ್ಪಿ ಇಡ ಅಂಬಿಕಾ ಇರಾವತಿ ಸುಧಾ ದೀಕ್ಷಾ ರುದ್ರಾಣಿ, ಇವರೆಲ್ಲರೂ ನಿನ್ನ ಹೆಂಡಂದಿರು ಎಂಬುದಾಗಿ ಕೊಟ್ಟಿದ್ದಾರೆ. ಅವನು ಸೃಷ್ಟಿಯನ್ನು ಮಾಡು ಅಂದರು. ಸೃಷ್ಟಿಯನ್ನು ಮಾಡು ಅಂದರೆ ರುದ್ರದೇವರು ಮಾಡಿದ ಸೃಷ್ಟಿಯೆಲ್ಲ ನಾನಾ ವಿಚಿತ್ರವಾದ ಸೃಷ್ಟಿ. ಎಲ್ಲ ಭೂತ ಪ್ರೇತಗಳು ಇಡೀ ಜಗತ್ತಿಗೆ ಕಂಟಕ ಮಾಡುವಂತಹ ಸೃಷ್ಟಿಯಾಯಿತು. ಆಗ ಬ್ರಹ್ಮದೇವರಂದರು, ಸಾಕಪ್ಪ, ಅಲಂ ಸೃಷ್ಟಾಭಿಹಿ, ಬೇಕಾದಷ್ಟಾಯ್ತಪ್ಪ, ಸಾಕು ಅಂತ ರುದ್ರದೇವರನ್ನು ಸೃಷ್ಟಿ ಮಾಡೋದನ್ನು ನಿಲ್ಲಿಸ್ತಾರೆ. ಆಮೇಲೆ ಪ್ರಜಾಪತಿಗಳು ಸೃಷ್ಟಿಯಾಗತ್ತೆ. ಮರೀಚಿ ಅತ್ರಿ ಅಂಗಿರಸ ಪುಲಸ್ತ್ಯ ಪುಲಹ ಕ್ರತು ಭೃಗು ವಸಿಷ್ಠ ದಕ್ಷ ನಾರದರು, ಹೀಗೆ ಅವರನ್ನೆಲ್ಲ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡ್ತಾರೆ. ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಿದಾಗ ಆಮೇಲೆ ವಿಚಾರ ಮಾಡಿದರಂತೆ. ಆಮೇಲೆ ಎಲ್ಲ ಗರುಡ ಶೇಷ ರುದ್ರ ಇತ್ಯಾದಿ ಅನೇಕ ಎಲ್ಲರೂ ಸೃಷ್ಟಿಯಾಗ್ತಾರೆ. ಹೀಗೆ ಸೃಷ್ಟಿಯಾದ ಮೇಲೆ ಆಮೇಲೆ ಎಲ್ಲ ಯಾರನ್ನು ವಿಚಾರ ಮಾಡಿದರೂ ಎಷ್ಟು ಮಾಡಿದರೂ ಕೂಡ
ಸರಿ ಹೋಗ್ತಾ ಇಲ್ಲ. ಬ್ರಹ್ಮದೇವರಿಗೆ ಅಷ್ಟು 50 ಕೋಟಿ ವಿಸ್ತೀರ್ಣವಾದ ಬ್ರಹ್ಮಾಂಡವನ್ನು ತುಂಬಬೇಕಲ್ಲ. ಒಂದು ವಿಚಿತ್ರವಾದ ಸೃಷ್ಟಿಯಾದರೂ ಆಗ್ತಾ ಇದೆ, ಅಥವಾ ಸೃಷ್ಟಿ ಮಾಡುವಂತ ಬೆನ್ನತ್ತಿ ಮಾಡಬೇಕಾಗಿದೆ. ಏನು ಮಾಡೋದು ಅಂತ ಆಲೋಚನೆ ಮಾಡ್ತಾ ಕೂತಿದ್ರು. ಆಲೋಚನೆ ಮಾಡ್ತಾ ಕೂತಾಗ ಆ ಬ್ರಹ್ಮದೇವರ ದೇಹ 2 ಹೋಳಾಯಿತು. 2 ಹೋಳಾಗಿ ಈ ಕಡೆಗೆ ಒಂದು, ಈ ಕಡೆಗೆ ಒಂದು ಬಿತ್ತು. ಬಿತ್ತು ಅಂದರೆ ಸಂಸ್ಕೃತದಲ್ಲಿ ಪತನ. ಪತನ ಆದದ್ದಕ್ಕಾಗಿ ಒಂದು ಪತಿ ಅಂತ ಆಯಿತು, ಇನ್ನೊಂದು ಪತ್ನಿ ಅಂತ ಆಯಿತು. ಅಲ್ಲಿ ಹುಟ್ಟಿದವರೇನೆ ಶತರೂಪ ಮತ್ತು ಸ್ವಯಂಭುವ ಮನು. ಆ ಶತರೂಪ ಮತ್ತು ಸ್ವಯಂಭುವ ಮನು ಅಲ್ಲಿ ಹುಟ್ಟುತ್ತಾರೆ. ಆ ಶತರೂಪ ಸ್ವಯಂಭುವ ಮನುವಿನಿಂದ ಈಗ ಏನು ಮೈಥುನ ಧರ್ಮದಿಂದ ಪ್ರಜೆಗಳ ಸೃಷ್ಟಿಯಾಗತ್ತೋ ಅದನ್ನು ಸೃಷ್ಟಿ ಮಾಡು ಅಂತ ಬ್ರಹ್ಮದೇವರು ಅವರಿಗೆ ಆದೇಶ ಮಾಡಿದ್ದಾರೆ. ಆಗಲಿ ಅಂತ ಒಪ್ಪಿಕೊಂಡಿದ್ದಾನೆ. ಆ ಶತರೂಪ ಮತ್ತು ಸ್ವಯಂಭುವ ಮನುವಿನಲ್ಲಿ ಪ್ರಿಯವ್ರತ, ಉತ್ತಾನಪಾದ, ಆಕೂತಿ, ಪ್ರಸೂತಿ, ದೇವಹೂತಿ ಅಂತ ಮಕ್ಕಳಾಗ್ತಾರೆ. ಅವರಿಂದ ಎಲ್ಲ ಸೃಷ್ಟಿ ವಿಸ್ತಾರವಾಗಿ ಬೆಳೆಯುತ್ತೆ ಅಂತ ಹೇಳಿದಾಗ ಮತ್ತೆ ವಿದುರರು ಪ್ರಶ್ನೆ ಮಾಡ್ತಾರೆ, ಏನು ಆ ಕಥೆಯನ್ನೆಲ್ಲ ವಿಸ್ತಾರವಾಗಿ ಹೇಳಿ ಅಂದಾಗ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಸ್ವಯಂಭುವ ಮನು ಬಂದು ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ, ಸ್ವಾಮಿ ನಾನೇನು ಮಾಡಲಿ, ನೀವು ಆದೇಶ ಮಾಡಿ ಅದನ್ನು ಮಾಡ್ತೇನೆ ಅಂತಂದಾಗ ಬ್ರಹ್ಮದೇವರಂತಾರೆ, ಭಾಳ ದೊಡ್ಡದು, ಇಷ್ಟಂದೆಲ್ಲ ಸಾಕು ಅಂತಾರೆ ಬ್ರಹ್ಮದೇವರು. ಇಷ್ಟಂದೆಲ್ಲ ಸಾಕು. ಏತಾವತ್ಯಾತ್ಮಜೈರ್ವೀರ ಕಾರ್ಯ ಅಥ ಅಪಚತಿರ್ಗುವು ಶಕ್ತ್ಯ ಅಪ್ರಮತ್ತೈರ್ಗೃಹ್ಯೇತ ಶಾಸನಂ ಗತಮತ್ಸರೈಹಿ. ಮಕ್ಕಳಾದವರ ಕರ್ತವ್ಯ ಏನು ಅಂದರೆ, ಅಪ್ಪ ಹೇಳಿದ್ದನ್ನು ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ, ಇಷ್ಟಂದ್ರೆ ಸಾಕು. ಅಪ್ಪಂದರಿಗೆ ಮಾಡುವ ದೊಡ್ಡ ಪೂಜೆ ಅಂತ. ಮಕ್ಕಳು ತಂದೆ ತಾಯಿಗೆ ಮಾಡುವ ಪೂಜೆ ಏನು ಅಂದರೆ ಇನ್ನೇನಲ್ಲ, ಏನೋ ಹೇಳಿದರು ಆಗಲಿ ಮಾಡ್ತೀನಿ, ಪ್ರಯತ್ನ ಮಾಡ್ತೇನೆ ಅನ್ನಬೇಕು. ಸಾಧ್ಯನೇ ಇಲ್ಲ, ಆಗೋದೇ ಇಲ್ಲ ಅಂತ ಮೊದಲೇ ಅಂದುಬಿಟ್ರೆ ಅದು ಮಹಾ ಅಗೌರವ. ಬ್ರಹ್ಮದೇವರು ಹೇಳ್ತಾರೆ ಏತಾವತ್ಯಾತ್ಮಜೈರ್ವೀರ, ಮಕ್ಕಳಾದವರು ಮಾಡಬೇಕಾದ ಅತಿ ದೊಡ್ಡ ಕರ್ತವ್ಯ ಅಂದರೆ ನಮಸ್ಕಾರವನ್ನು ಮಾಡುವುದು. ಹಾಗಾಗಿ ತಂದೆಯ ಮಾತನ್ನು ಕೇಳುವುದು ಬಹಳ ಸಂತೋಷ ಆಯಿತು. ಸರಿ, ಸೃಷ್ಟಿಯನ್ನು ಮಾಡು ಅಂದರೆ ಸ್ವಯಂಭೂಮನು ಅಂದ ಎಲ್ಲಿ ಮಾಡಲಿ, ನಿಲ್ಲೋದಕ್ಕೆ ಜಾಗ ಇಲ್ಲ. ಭೂಮಿಯನ್ನು ಹಿರಣ್ಯಾಕ್ಷ ತಗೊಂಡು ಹೋಗ್ಬಿಟ್ಟಿದ್ದಾನೆ, ಎಲ್ಲೋ ರಸಾತಲದಲ್ಲಿ ಇಟ್ಟುಬಿಟ್ಟಿದ್ದಾನೆ, ಏನು ಮಾಡಲಿ? ಆದ್ದರಿಂದ ಈ ಭೂಮಿಯನ್ನು ಉದ್ಧರಣ ಮಾಡುವುದಕ್ಕಾಗಿ ಪ್ರಯತ್ನವನ್ನು ಮಾಡಿ ಎಂಬುದಾಗಿ ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಯೋಚನೆ ಮಾಡ್ತಾ ಕೂತಿರ್ತಾರೆ, ಏನು ಮಾಡಬೇಕು? ಇಲ್ಲೆಲ್ಲ ಬ್ರಹ್ಮದೇವರಿಗೆ ಯೋಚನೆ ಅಂದರೆ ಇಚ್ಛೆ ಅಂತ ಅರ್ಥ. ಬ್ರಹ್ಮದೇವರು ಆಲೋಚನೆ ಮಾಡಿ ಏನಪ್ಪ ಮಾಡೋದು ಅಂತ ಟೆನ್ಷನ್ ಮಾಡಿಕೊಂಡ್ರು ಅಂತ ಅರ್ಥದಲ್ಲ. ಬ್ರಹ್ಮದೇವರು ಆಲೋಚನೆಯನ್ನು ಮಾಡ್ತಾ ಕೂತಿದ್ದಾರೆ. ಬ್ರಹ್ಮದೇವರು ಆಲೋಚನೆ ಮಾಡ್ತಾ ಕೂತಾಗ ಉಸಿರಾಡ್ತಾನೆ ಇದ್ರು. ಒಮ್ಮೆ ಉಸಿರು ಹೊರಗೆ ಬಂದಾಗ ಆ ಉಸಿರಿನಿಂದ, ಮೂಗಿನಿಂದ ಒಂದು ಸಣ್ಣ ಪ್ರಾಣಿ ಹೊರಗೆ ಬಂತು. ಅತೀ ಸಣ್ಣ ಪ್ರಾಣಿ ಹೊರಗೆ ಬಂತು. ನೋಡ್ತಾ ಇದ್ದಾರೆ. ನೋಡ್ತಾ ದೊಡ್ಡ ಆನೆಯ ಆಕಾರದಲ್ಲಿ ಗಜ ಮಾತ್ರ ಪ್ರವೃದ್ಧೇ, ದೊಡ್ಡ ಆಕಾರದಲ್ಲಿ ಬೆಳೆದು ನಿಂತಿದ್ದಾನೆ ವರಾಹರೂಪಿಯಾದಂತಹ ಭಗವಂತ. ಆ ವರಾಹರೂಪಿಯಾದ ಭಗವಂತ ಅಲ್ಲಿ ಬಂದಿದ್ದಾನೆ. ಕಿಮೇ ತತ್ಸೂಕರವ್ಯಾಜಂ, ಏನಿದು ಅಂತ ನೋಡ್ತಾ ಇದ್ದಾರೆ. ಖುರಾಹತಾಭ್ರಸ್ಸಿತ ಸುಂಗ ಈಕ್ಷಾ ಜ್ಯೋತಿರ್ವಿಭಾಸೋ ಭಗವಾನ್ ಮಹಿದ್ರಃ ಘ್ರಾಣೇನ ಪೃಥ್ವ್ಯಾ ಪದಬಿಂಬಿ ಜಿಘ್ರನ್ ಕ್ರೋಡಾಪದೇಶ ಸ್ವಯಮಧ್ವರಾಂಗ. ಆ ಯಜ್ಞವರಾಹರೂಪಿಯಾದಂತಹ ಭಗವಂತ ಆ ಬ್ರಹ್ಮದೇವರಿಂದ ಹುಟ್ಟಿ ಹೊರಗೆ ಬರ್ತಾ ಇದ್ದಾನೆ. ಹೊರಗೆ ಬಂದು ಸೀದಾ ರಸಾತಲಕ್ಕೆ ಬಂದು ಅಲ್ಲಿರುವಂತಹ ಪೃಥ್ವಿಯನ್ನು ಎತ್ತಿ ತನ್ನ ಕೋಡಿನ ಮೇಲೆ ಇಟ್ಟುಕೊಂಡು ಅದನ್ನು ಉದ್ಧಾರ ಮಾಡಿದ್ದಾನೆ ಭಗವಂತ ಎಂಬುದಾಗಿ ಸಂಕ್ಷೇಪದಲ್ಲಿ ಹೇಳಿಬಿಟ್ರು. ಮುಂದೆ ವಿಸ್ತಾರವಾಗಿ ಹೇಳ್ತಾರೆ. ಆಗ ಭಗವಂತನ ಸ್ತೋತ್ರವನ್ನು ಎಲ್ಲ ದೇವತೆಗಳು ಮಾಡ್ತಾರೆ. ಜಿತಂ ತೇ ಜಿತ ಯಜ್ಞ ಭಾವನ ತ್ರಯೀತನಂ ಸ್ವಾಂ ಪರಿಧುನ್ವತೆ ನಮಃ ಯಲ್ಲೋಮಗರ್ತೇಷು ನಿಲಲ್ಯುರಬ್ಧಯ ತಸ್ಮೈ ನಮಃ ಕಾರಣ ಸೂಕರಾಯತೆ. ಆ ಭಗವಂತನ ದೇಹ ಎಷ್ಟು ದೊಡ್ಡದು ಅಂದರೆ ಆ ಭಗವಂತನ ಒಂದೊಂದು ರೋಮ ಕೂಪದಲ್ಲಿ ಎಲ್ಲ ಸಾಗರವನ್ನು ತುಂಬಬಹುದಂತ. ನಿಲಲ್ಯುರಬ್ಧಯ, ತುಂಬೋದು ಅಂದ್ರೇನು? ತುಂಬಿ ಉಕ್ಕೋದಲ್ಲ, ದೊಡ್ಡ ಪಾತ್ರೆ. ಈ ಹಾಲು ಇದೆ, ಈ ಹಾಲನ್ನು ನೀರಿನಿಂದ ತುಂಬಬೇಕು. ಒಂದು ಉದ್ಧರಣೆಯಲ್ಲಿ ಒಂದು ಸೌಟಲ್ಲಿ ನೀರು ತೊಗೊಂಡು ಬಂದು ಇಲ್ಲಿ ಹಾಕ್ರಿ, ಎಲ್ಲಿ ಹತ್ತತ್ತೆ?
ಎಲ್ಲೂ ಹತ್ತೋದಿಲ್ಲ. ಹಾಗೆ ಆ ಭಗವಂತನ ರೋಮಕೂಪದಲ್ಲಿ ಇಡೀ ಸಮುದ್ರವನ್ನು ತುಂಬಿದರೂ ಎಲ್ಲಿ ಹೋಯ್ತು ಅಂತ ಗೊತ್ತೇ ಆಗೋದಿಲ್ಲ, ಪತ್ತೆನೇ ಹತ್ತೋದಿಲ್ಲ, ಎಲ್ಲೋ ಒಳಗೆ ಮುಳ್ಕೊಂಡ್ಬಿಡ್ತದೆ. ಅಷ್ಟು ದೊಡ್ಡದಾದಂತಹ ದೇಹ ಭಗವಂತನದು. ಅಂತಹ ಭಗವಂತನಿಗೆ ನಮಸ್ಕಾರ ಎಂಬುದಾಗಿ ತಿಳಿಸ್ತಾರೆ. ಎಲ್ಲ ಸ್ತೋತ್ರವನ್ನು ಮಾಡ್ತಾರೆ. ಸ್ತೋತ್ರವನ್ನು ಮಾಡಿದಾಗ ಆಗ ಮತ್ತೆ ವಿದುರರು ಕೇಳ್ತಾರೆ, ಏನಿದು? ಆ ಹಿರಣ್ಯಾಕ್ಷನ ಕಥೆ ಹೇಳಿ, ಆ ವರಾಹದೇವರ ಕಥೆಯನ್ನು ವಿಸ್ತಾರವಾಗಿ ಹೇಳಿ ಎಂದು ಪ್ರಾರ್ಥನೆಯನ್ನು ಮಾಡಿದಾಗ ಅದನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಹಿಂದೆ ದಿತಿದೇವಿ ಮನೆಯಲ್ಲಿ ಕೂತಿದ್ಲು. ಮನೆಯಲ್ಲಿ ಕೂತಾಗ ಕಶ್ಯಪರು ಬಂದಾಗ ದಿತಿದೇವಿ ಒಂದು ಅಪೇಕ್ಷೆಯನ್ನು ಹೇಳಿದ್ಲು. ಇಲ್ಲ, ನಾನು ನಿಮಗೊಂದೇನೋ ಅಪೇಕ್ಷೆ ಇದೆ, ಕೇಳಬೇಕು. ಮೊದಲ ಅಪೇಕ್ಷೆ ಅನ್ನಲಿಲ್ಲ, ಎಲ್ಲ ನಮ್ಮಪ್ಪ ಎಷ್ಟು ಕಷ್ಟಪಟ್ಟ, ಎಲ್ಲ ಕಷ್ಟಪಟ್ಟು ನಿಮಗೆ ಮದುವೆ ಮಾಡಿಕೊಟ್ಟ, ಏನೇನೋ ಎಲ್ಲ ಹೇಳಿದ್ದು. ನಮ್ಮಪ್ಪ ಎಲ್ಲ ಬಿಟ್ಟು ನಿಮ್ಮನ್ನು ಮದುವೆಯಾಗು ಅಂತ ಹೇಳಿದ. ಅವನು ಹೇಳಿದ್ದಕ್ಕಾಗಿ ನಾನು ನಿಮ್ಮ ಮದುವೆ ಆಗಿದ್ದೇನೆ ಅಂತ ಎಲ್ಲ ಹೇಳಿ, ಸರಿ ಏನು ಬೇಕು ಕೇಳು ಅಂತಂದಾಗ ಅವರಂತಾರೆ, ಒಂದು ಮಾತನ್ನು ಹೇಳಿದ್ರು. ಆ ಮಾತು ಹೇಳ್ತೇನೆ. ಅವಳು ಹೇಳ್ತಾಳೆ, ಇಲ್ಲ, ನನಗೆ ಮಕ್ಕಳಾಗಬೇಕಾಗಿದೆ, ಆದ್ದರಿಂದ ನಿಮ್ಮಿಂದ ನಾನು ಮಕ್ಕಳನ್ನು ಪಡೆಯಬೇಕಾಗಿದೆ, ನಿಮ್ಮ ಸಂಘ ಆಗಬೇಕು ಅಂತ ಕೇಳ್ತಾಳೆ. ಆಗ ಕಶ್ಯಪರು 1-2 ನಿಮಿಷ ಕೂತ್ಕೋಮ ಅಂತ ಕೂಡಿಸಿ ಕೆಲವು ಮಾತುಗಳನ್ನು ಹೇಳ್ತಾರೆ. ಬಹಳ ಸುಂದರವಾದ ಮಾತು. ಏಷತೇಹಂ ವಿಧಾಸ್ಯಾಮಿ ಪ್ರಿಯಂ ಭೀರು ಯದಿಚ್ಛಸಿ ತಸ್ಯಾಃ ಕಾಮಂ ನ ಯಃ ಕುರ್ಯಾತ್ ಸಿದ್ಧಿಸ್ತ್ರೈವರ್ಗಿಕೀಯತಃ. ಅಮ್ಮ ನೋಡು ದಿತಿ, ಯಾವ ಹೆಂಡತಿಯಿಂದ ಧರ್ಮ ಅರ್ಥ ಕಾಮ ಏನೇ ಸಿದ್ಧಿಸಬೇಕಾದರೂ ಹೆಂಡತಿ ಬೇಕು. ಹೆಂಡತಿ ಇಲ್ಲದೆ ಇದ್ದರೆ ಯಜ್ಞಯಾಗಗಳಲ್ಲಿ ಅಧಿಕಾರ ಇಲ್ಲ, ಹೆಂಡತಿ ಇಲ್ಲದೆ ಇದ್ದರೆ ಜ್ಯೋತಿಷ್ಠೋಮಾದಿಗಳನ್ನು ಮಾಡುವಂತೆ ಇಲ್ಲ, ಅಗ್ನಿಹೋತ್ರವನ್ನು ಮಾಡುವಂತೆ ಇಲ್ಲ. ಹಾಗಾಗಿ ನನ್ನ ಎಲ್ಲ ಸಿದ್ಧಿಗೂ ಸಹಾಯಕಳಾದವಳು ನೀನು. ಹಾಗಾಗಿ ನಿನ್ನ ಮಾತನ್ನು ನಡೆಸದೆ ಇನ್ಯಾರ ಮಾತನ್ನು ನಡೆಸಬೇಕು? ಸರ್ವಾಶ್ರಮಾನುಪಾದಾಯ ಸ್ವಾಶ್ರಮೇಣ ಕಲತ್ರವಾನ್ ವ್ಯಸನಾರ್ಣವ ಮತ್ತೇತಿ ಜಯಯಾನೈರ್ಯಥಾರ್ಣವಂ. ಎಲ್ಲ ಬ್ರಹ್ಮಚಾರಿ, ವಾನಪ್ರಸ್ಥ, ಸನ್ಯಾಸ, ಈ ಎಲ್ಲ ಆಶ್ರಮಗಳಿಗಿಂತಲೂ ಗೃಹಸ್ಥಾಶ್ರಮ ಇದು ಅತ್ಯಂತ ಶ್ರೇಷ್ಠ. ಯಾಕೆ ಅಂದರೆ ಹೆಂಡತಿಯ ಸಹಾಯ ಇರುತ್ತೆ ಧರ್ಮ ಮಾಡುವುದಕ್ಕಾಗಿ ಅನ್ನುವುದಕ್ಕಾಗಿ ಆ ಹೆಂಡತಿಯ ಮಹತ್ವ ಅಷ್ಟಿದೆ. ಹೆಂಡತಿ ಅಂದರೆ ಸಾಮಾನ್ಯ ಅಲ್ಲ. ಯಮಾಹುರಾತ್ಮನೋ ಹ್ಯರ್ಧಂ, ಹೆಂಡತಿಯನ್ನು ಅರ್ಧಾಂಗಿ ಅಂತ ಕರೀತಾರೆ. ಆತ್ಮನೋ ಹ್ಯರ್ಧಂ, ಮನುಷ್ಯನ ಅರ್ಧ ಭಾಗ ಅಂತ ಅವಳನ್ನು ಕರೀತಾರೆ. ಅಷ್ಟು ಶಾಸ್ತ್ರದಲ್ಲಿ ಮಹತ್ವ ಕೊಟ್ಟಿದ್ದಾರೆ. ಯಸ್ಯಾಂ ಸ್ವಧುರ ಮಧ್ಯಸ್ಯ ಪುಮಾಂಶ್ಚರತಿ ವಿಜ್ವರ. ಎಷ್ಟು ಚೆನ್ನಾಗಿದೆ ನೋಡಿ. ಯಾವ ಹೆಂಡತಿ ಇದ್ದಳು ಅನ್ನೋದಕ್ಕಾಗಿ ಹೆಂಡತಿಯ ಮೇಲೆ ಎಲ್ಲ ಭಾರವನ್ನು ಹಾಕಿ ಈ ಗಂಡ ತನ್ನಷ್ಟಕ್ಕೆ ತಾನು ಆರಾಮಾಗಿ ಸಾಧನೆಯನ್ನು ಮಾಡೋರಿದ್ರೆ ಸಾಧನೆ ಮಾಡ್ಬೋದು, ಉದ್ಯೋಗ ಮಾಡೋರಿದ್ರೆ ಉದ್ಯೋಗ ಮಾಡ್ಬೋದು, ಎಲ್ಲ ಮಾಡ್ತಾರೆ. ಯಾಕೆ? ಮನೆಯಲ್ಲಿ ನೋಡಿಕೊಳ್ಳೋದಕ್ಕೊಬ್ಬಳಿದ್ದಾಳೆ, ಮಕ್ಕಳನ್ನು ನೋಡಿಕೊಳ್ತಾಳೆ, ಅಡಿಗೆ ಮಾಡ್ತಾಳೆ, ಊಟ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ ಅಂತಿದ್ದರೆ ಇವನು ಆರಾಮಾಗಿ ಹೊರಗೆ ಓಡಾಡ್ಬೋದು. ಇಲ್ಲದೇ ಇದ್ರೆ ಹೇಗೆ ಸಾಧ್ಯ? ಹಾಗಾಗಿ ಹೆಂಡತಿಯ ಮಹತ್ವ ಬಹಳ ಇದೆ. ಯಾಮಾಶ್ರಿತ್ಯ ಇಂದ್ರಿಯಾರಾತೀನ್ ದುರ್ಜಯಾನ್ ಇತರಾಶ್ರಮೈ ವಯಂ ಜಯೇಮ. ಇಂದ್ರಿಯ ನಿಗ್ರಹ ಮಾಡಿಕೊಳ್ಳೋದಕ್ಕೆ ಹೆಂಡತಿ ಇರಬೇಕು. ಹೆಂಡತಿ ಇದ್ದರೆ ಇಂದ್ರಿಯ ನಿಗ್ರಹ ಇರುತ್ತೆ. ಹೆಂಡತಿ ಇಲ್ಲ ಅಂದರೆ ಇಂದ್ರಿಯ ನಿಗ್ರಹ ಕಳೆದುಕೊಳ್ತಾನೆ ಪುರುಷ. ಹಾಗಾಗಿ ಹೆಂಡತಿ ಸಾಧನೆಗೆ ಅನುಕೂಲ, ಧರ್ಮಕ್ಕೆ ಅನುಕೂಲ, ಅರ್ಥಕ್ಕೆ ಅನುಕೂಲ, ಕಾಮಕ್ಕೆ ಅನುಕೂಲ, ಇಂದ್ರಿಯ ನಿಗ್ರಹಕ್ಕೆ ಅನುಕೂಲ. ಇಷ್ಟೆಲ್ಲವೂ ಹೆಂಡತಿಯಿಂದ ಆಗತ್ತೆ. ನವಯಂ ಪ್ರಭವಸ್ತ್ವಾಂ ತ್ವಾಂ ಅನುಕರ್ತುಂ. ನೋಡಮ್ಮ, ಒಂದೇ ಮಾತು ಹೇಳ್ತೇನೆ. ನಮಗೆ ಇಡೀ ಆಯುಷ್ಯ ಕೊಟ್ಟರು ನೀವು ಮಾಡೋ ಅಷ್ಟು ಕೆಲಸ ನಮಗೆ ಮಾಡಲಿಕ್ಕಾಗೋದಿಲ್ಲ. ನೀವು ಮಾಡೋ ಅಷ್ಟು ಕೆಲಸ ನಮಗೆ ಮಾಡಲಿಕ್ಕೆ, ಯಾಕೆ ಇದು ಭಾಗವತನೇನೋ ಬೇರೇನೋ ಅಂತ ಸಂದೇಹ ಬರ್ತಾ ಇದೆಯಾ ನಿಮಗೆ? ಭಾಗವತವೇ ಹೇಳಿದ್ದಿದು, ನಾನು ಹೇಳ್ತಾ ಇಲ್ಲ. ನವಯಂ ಪ್ರಭವಸ್ತಾಂ ತಾಂ ತ್ವಾಂ ಅನುಕರ್ತುಂ ಗೃಹೇಶ್ವರಿ. ಇಡೀ ಪುರುಷಾಯುಷ್ಯ ಇದ್ದರೂ ಕೂಡ ನೀವು ಮಾಡುವಷ್ಟು ನಮಗೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗಿದ್ದರೂ ಕೂಡ ನೀನೇನು ಈಗ ಕೇಳ್ತಾ ಇದ್ದೀಯಲ್ಲಮ್ಮ, ಇದು ಈಗ ಬೇಡ. ಇದು ಸಂಧ್ಯಾಕಾಲ. ಈ ಕಾಲದಲ್ಲಿ ಇದು ಘೋರವಾದ ವೇಳ. ರುದ್ರದೇವರು ನಿನ್ನ ಮೈದುನ ಹೇಳ್ತಾರೆ, ದೇವರಹ ನಿನ್ನ ಮೈದುನ. ಕಶ್ಯಪರು ಹೇಳಿದ್ದಾರೆ ಕೆಟ್ಟವರು ಹುಟ್ಟುತ್ತಾರೆ ಅಂತ. ಇವಳು ಗಾಬರಿಯಾಗಿ ಆ ಮಗುವನ್ನು ಹಡಿಯೋದೇ ಬೇಡ ಅಂತ ಹೊಟ್ಟೆಯಲ್ಲೇ ಇಟ್ಕೊಂಡ್ಬಿಟ್ಟಿದ್ದ. 1 ವರ್ಷ, 2 ವರ್ಷ, 3 ವರ್ಷ, 100 ವರ್ಷ ಹೊಟ್ಟೆಯಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ದೇವತೆಗಳಿಗೂ ಗಾಬರಿ. ಏನಿದು, ಇಂಥ ಭೀಕರವಾದ ಕೆಲಸ ಮಾಡ್ತಾ ಇದ್ದಾಳೆ ಇವಳು, ಇದರಿಂದ ಲೋಕಕ್ಕೆ ಅನರ್ಥ ಆಗತ್ತೆ ಅಂತ ಎಲ್ಲರೂ ಬ್ರಹ್ಮದೇವರ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ನೀವಾದರೂ ಹೇಳಿ ಸ್ವಾಮಿ, ಅದಿತಿಗೆ ಬೇಗನೆ ಹಡಿಯೋದಕ್ಕೆ ಹೇಳಿ, ಹೊಟ್ಟೆಯಲ್ಲಿ ಇಟ್ಕೊಂಡು ಎಷ್ಟು ದಿವಸ ಇರ್ತಾಳೆ ಅಂತ ಹೇಳಿದಾಗ ಬ್ರಹ್ಮದೇವರು ಕಥೆಯನ್ನು ಹೇಳ್ತಾರೆ. ನೋಡಪ್ಪ, ಯಾರಿವರು?
ಇವರಿಬ್ಬರು ಯಾರು? ಅದರ ಹಿನ್ನೆಲೆಯನ್ನು ತಿಳಿಸಿಕೊಡ್ತಾರೆ. ಒಮ್ಮೆ ಸನಕ ಸನಂದನಾದಿಗಳೆಲ್ಲರೂ ಕೂಡ ಭಗವಂತನ ದರ್ಶನವನ್ನು ಮಾಡಿಕೊಳ್ಳಬೇಕು ಅಂತ ಹೋಗ್ತಾರೆ, ವೈಕುಂಠಕ್ಕೆ ಹೋಗ್ತಾರೆ. ಸನಕ ಸನಂದನಾದಿಗಳು ಮೊದಲು ಹುಟ್ಟಿದವರು, ಆದರೆ ಅವರು ನೋಡೋದಕ್ಕೆ ಎಷ್ಟು ಅಂದರೆ 5 ವರ್ಷದ ಬಾಲಕರು. ನೋಡಲಿಕ್ಕೆ ಅಷ್ಟು ಸುಂದರ, ಅಷ್ಟು ಕೋಮಲವಾದ ದೇಹ ಸನಕ ಸನಂದನಾದಿಗಳು. 5 ವರ್ಷದಂತೆ ಕಾಣಿಸ್ತಾ ಇದ್ದಾರೆ. ಅವರು ವೈಕುಂಠಕ್ಕೆ ಹೋಗ್ತಾ ಇದ್ದಾರೆ. ಆ ವೈಕುಂಠಕ್ಕೆ ಹೋದರೆ ವೈಕುಂಠದ ವರ್ಣನೆಯನ್ನು ಮಾಡ್ತಾರೆ. ಮೊನ್ನೆ ಮಾಡಿದ್ದೇನೆ, ಹೆಚ್ಚು ನಾನು ಹೇಳೋದಿಲ್ಲ. ವೈಕುಂಠದ ವರ್ಣನೆ 1-2 ಶ್ಲೋಕಗಳನ್ನು ಸಾಧ್ಯವಾದರೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಆ ವೈಕುಂಠಕ್ಕೆ ಹೋಗ್ತಾರೆ. ಅದ್ಭುತವಾದ ವೈಕುಂಠ. ಅಲ್ಲಿ ಒಂದು ಮಾತನ್ನು ಭಾಗವತ ಹೇಳುತ್ತೆ, ಶ್ರೀರೂಪಿಣಿ ಕ್ವಣಯತಿ ಚರಣಾರವಿಂದಂ ಲೀಲಾಂಬುಜೇನ ಹರಿಸದ್ಮನಿ ಮುಕ್ತದೋಷ ಸಂಲಕ್ಷತೆ ಸ್ಫಟಿಕ ಕುಡ್ಯ ಉಪೇತ ಹೇಮ್ನಿ ಸಮ್ಮಾರ್ಜತೀವ ಯದನುಗ್ರಹಣೇನ್ಯಯತ್ನಾ. ಆ ಲಕ್ಷ್ಮೀದೇವಿ ಅಲ್ಲಿಂದ ಇಲ್ಲೇ, ಅವಳೇ ರಾಣಿ, ಮಹಾರಾಣಿ, ಓಡಾಡಬೇಕಾದ್ರೆ ಭಾರಿ ಸೀರೆ ಗೀರೆ ಉಟ್ಕೊಂಡು ಓಡಾಡ್ತಾ ಇರ್ತಾಳೆ. ಓಡಾಡಬೇಕಾದ್ರೆ ಕೈಯಲ್ಲಿ ಒಂದು ಕಮಲ ಇಟ್ಕೊಂಡಿರ್ತಾಳಂತೆ. ಆ ಕಮಲ ಇಟ್ಟುಕೊಂಡು ಕಮಲವನ್ನು ಹೀಗೆ ತಿರುಗಿಸ್ತಾ ಹಾಡ್ತಾ ಓಡಾಡ್ತಾ ಇರ್ತಾಳೆ. ಅಲ್ಲಿಂದ ಇಲ್ಲಿ, ಆ ರೂಮಿನಿಂದ ಈ ರೂಮು, ಈ ರೂಮಿನಿಂದ ಆ ರೂಮು, ಎಷ್ಟು ರೂಮ್ಗಳು ಎಣಿಸ್ಲಿಕ್ಕೆ ಸಾಧ್ಯವಿಲ್ಲ. ಅನಂತ ರೂಪ ಭಗವಂತನದು, ಅಂಥ ರೂಮ್ ಇರೋದಿಲ್ವಾ? ಸರಿ, ಅಲ್ಲಿಂದ ಇಲ್ಲಿ ಓಡಾಡಬೇಕಲ್ಲ. ಕೈಯಲ್ಲಿ ಆ ಕಮಲವನ್ನು ಹೀಗೆ ತಿರುಗಿಸ್ಕೊಂಡು ಓಡಾಡ್ತಾ ಇದ್ದರೆ ಆ ವೈಕುಂಠ ಹೇಗಿದೆ ಅಂದರೆ ಎಲ್ಲ ಕಡೆಗೆ, ಇದು ನೋಡಿದ್ದೀರಲ್ಲ ನೀವು, ಅದೇನೋ ಮೇಜ್ ಅಂತ ಬರುತ್ತೆ, ಎಲ್ಲ ಕಡೆಗೆ ಕನ್ನಡಿ ಇರುತ್ತೆ, ಸುತ್ತಮುತ್ತಲು ಕನ್ನಡಿ ಎಲ್ಲ ಕಡೆಗೆ ತುಂಬಿರುತ್ತೆ. ಹಾಗೆ ಅದೆಲ್ಲವೂ ಸ್ಫಟಿಕದ ಗೋಡೆಗಳು, ಎಲ್ಲ ಕಡೆಗೆ ಸ್ಫಟಿಕದ ಬೇರೆ ಬೇರೆ ಗೋಡೆಗಳು. ಆ ಗೋಡೆಯಲ್ಲಿ ಇವಳು ಹೀಗೆ ತಿರುಗಾಡಿಸ್ತಾ ಓಡಾಡ್ತಾ ಇದ್ದರೆ ಆ ಕಮಲದ ಪ್ರತಿಬಿಂಬ ಎಲ್ಲ ಕಡೆಗೆ ಹೀಗೆ ಸುತ್ತುತ್ತಾ ಇತ್ತಂತೆ. ಅದನ್ನು ನೋಡಿದರೆ ಯಾರಾದರೂ ಈ ಗೋಡೆ ಎಲ್ಲ ಈ ಕಮಲದಿಂದ ಇವಳು ತಿಕ್ತಾ ಇದ್ದಾಳೆ, ಸ್ವಚ್ಛ ಮಾಡ್ತಾ ಇದ್ದಾಳೇನೋ ಅಂತ ಅನ್ನಿಸ್ತಾ ಇತ್ತು. ಸಮ್ಮಾರ್ಜತೀವ, ಎಷ್ಟು ಚೆನ್ನಾಗಿದೆ ನೋಡಿ. ಸಮ್ಮಾರ್ಜತೀವ, ಆ ಗೋಡೆಯನ್ನೆಲ್ಲ ಇವಳು ಕಮಲದಿಂದ ಒರೆಸ್ತಾ ಇದ್ದಾಳೇನೋ ಅಂತ ಅನ್ನಿಸ್ತಾ ಇತ್ತಂತೆ. ಅಷ್ಟು ಅದ್ಭುತವಾದಂತಹ ವೈಕುಂಠ. ಲಕ್ಷ್ಮೀದೇವಿ ಭಗವಂತನ ಸೇವೆ ಮಾಡ್ತಾಳೆ. ವೈಕುಂಠದ ಅದ್ಭುತ ಆಗಿದೆ ಅಂತನ್ನುವುದನ್ನು ಎರಡನ್ನೂ ತಿಳಿಸ್ತಾರೆ. ಇಂಥ ವೈಕುಂಠಕ್ಕೆ ಯನ್ನೌವ್ರಜಂತ್ಯಘಭಿದೋ ಅರಚನಾನುವಾದಾ ಶೃಣ್ವಂತಿ ಏನ್ಯ ವಿಷಯ ಕುಕಥಾಮತಿಘ್ನಿ. ಇಲ್ಲಿ ಯಾರು ಭಗವಂತನ ಕಥೆಗಳನ್ನು ಕೇಳೋದಿಲ್ಲ, ಭಗವಂತನ ಕಥೆಗಳನ್ನು ಅನ್ನೋದಿಲ್ಲ, ಬೇರೆಯದನ್ನೇ ಮಾತನಾಡ್ತಾರೆ, ಅಂಥವರಿಗೆ ಇಲ್ಲಿ ನೋ ಎಂಟ್ರಿ, ಇಲ್ಲಿ ಒಳಗೆ ಬಿಡೋದೇ ಇಲ್ಲ. ಎಷ್ಟು ಕೋಟಿ ಅಬ್ಜ ರೂಪಾಯಿಗಳನ್ನು ಕೊಟ್ಟರು ಇಲ್ಲಿ ಒಳಗೆ ಬರಲಿಕ್ಕೆ ಬಿಡೋದಿಲ್ಲ. ಅಂತಹ ವೈಕುಂಠ ಬೇಕಾದಷ್ಟು ಹೇಳ್ತಾರೆ. ಆ ಪುಪ್ಪರಾಂ ಉದಮಪೂರ್ವಮಪೇತ್ಯ ಯೋಗ ಮಾಯಾಬಲೇನ ಮುನಯಸ್ತದತೋ ವಿಕುಂಠ ತಸ್ಮನ್ನತೀತ್ಯ. ಸರಿ, ಅಲ್ಲಿ ಬಂದಿದ್ದಾರೆ. ಬಂದು 6 ಬಾಗಿಲುಗಳನ್ನು ಕೊಟ್ಟು ಸಪ್ತಮಾಯಾಂ 7ನೆಯ ದ್ವಾರಕ್ಕೆ ಬಂದಿದ್ದಾರೆ. 7ನೆಯ ದ್ವಾರಕ್ಕೆ ಬಂದಿದ್ದಾರೆ. ಅಲ್ಲಿ ಇಬ್ಬರು ದೊಡ್ಡ ಆಸಾಮಿಗಳು ನಿಂತಿದ್ದಾರೆ. ಗೃಹೀತಗದೌ, ಕೈಯಲ್ಲಿ ಗದೆಯನ್ನಿಟ್ಟಿದ್ದಾರೆ, ಸೊಂಟಕ್ಕೆ ದೊಡ್ಡ ಪಟ್ಟಿಯನ್ನು ಕಟ್ಟಿದ್ದಾರೆ, ಭಾರಿ ಒಂದು ವನಮಾಲೆ ಹಾಕ್ಕೊಂಡಿದ್ದಾರೆ. ನೋಡಿದ್ರೇ ವಕ್ತ್ರಭ್ರುವ ಕುಟಿಲಯ. ಅವರು ಸಾಮಾನ್ಯವಾಗಿ ಹೊರಗಿರೋರು ಹಾಗೇ ಇರ್ತಾರೆ, ಅಂತ ಮಾಡಿದ್ದಾರಂತೆ. ವಕ್ತ್ರಭ್ರುವ, ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ, ಹುಬ್ಬು ಗಂಟು ಹಾಕಿದ್ದಾರೆ. ರಕ್ತೇಕ್ಷಣೇನ, ಕಣ್ಣು ಕೆಂಪು ಮಾಡಿದ್ದಾರೆ. ಕಣ್ಣು ಕೆಂಪು ಮಾಡಿ ಇವರು ಬಂದರೆ ನಿಲ್ಲಿಸಿಬಿಟ್ರೆ, ನಿಲ್ಲಿ ಅಂದರು. ಇವರಿಗೆ ವಿಗತಾಭಿಶಂಕಾಹ, ಅವ್ರಿಗೆ ಆಶ್ಚರ್ಯ ಆಗೋಯ್ತು ಸನಕ ಸನಂದನಾದಿಗಳಿಗೆ. ಜಗತ್ತಿನಲ್ಲಿ ಇವತ್ತಿನವರೆಗೂ ನಾವು ಎಲ್ಲಿ ಹೋದರೂ ಯಾರೂ ನಿಲ್ಲಿಸಿಲ್ಲ. ವೈಕುಂಠಕ್ಕೂ ಬೇಕಾದಷ್ಟು ಸತಿ ಬಂದಿದ್ದೇವೆ, ಯಾವತ್ತೂ ಯಾರೂ ನಿಲ್ಲಿಸಿಲ್ವಲ್ಲ, ಇವರು ಯಾಕೆ ಇಲ್ಲಿ ನಿಲ್ಲಿಸ್ತಾ ಇದ್ದಾರೆ? ತಾನ್ ವೀಕ್ಷವಾತರ ಶನಾಂಶ್ಚತುರಃ ಕುಮಾರಾನ್, ಮಾಧ್ಯದಲ್ಲಿ ಇಟ್ಟೇ ಬಿಟ್ಟ ದಂಡವನ್ನು. ಜಯ ವಿಜಯರು ಒಳಗೆ ಹೋಗಬೇಡಿ ಅಂತಂತ ಇದ್ದಾರೆ. ಒಳಗೆ ಹೋಗಬೇಡಿ ಅಂದರೆ ಇವರಂದರು ಯಾಕೆ ಬೇಡ ಅಂತ ಇದ್ದೀಯೋ? ಇಲ್ಲ, ಹೋಗೋಗಿಲ್ಲ, ದೇವರಿಗೆ ಡಿಸ್ಟರ್ಬ್ ಆಗತ್ತೆ, ನೀವು ಯಾರೋ ಏನೋ ಗೊತ್ತಿಲ್ಲ, ಐಡಿ ಇಲ್ಲ, ಏನಿಲ್ಲ, ಒಳಗೆ ಬಿಟ್ಟರೆ ನೀವು ದೇವರನ್ನು ಕೊಂದುಬಿಟ್ರೆ ಏನು ಮಾಡೋದು? ಅವನು ಅಂದಿಲ್ಲ, ತಲೆಯಲ್ಲಿ ಹಾಗಿರ್ಬೋದು, ಬಿಡೋದಿಲ್ಲ ನಾನು. ಆಗ ಸನಕ ಸನಂದನಾದಿಗಳಂತಾರೆ, ಮೂರ್ಖರ, ಏನು ತಲೆ ಇಲ್ಲೋ ನಿಮಗೆ? ಏನು ಚೆನ್ನಾಗಿ ಕೇಳ್ತಾರೆ. ಉದರಭೇದಿಗಳು ನೀವು ಅಂತಂತಾರೆ. ಏನು ಉದರಭೇದಿ ಅಂದರೆ ಹೊಟ್ಟೆ ಸೀಳೋರು ಅಂತ ಅರ್ಥ ಅಲ್ಲ. ಉದರಭೇದಿ ಅಂದರೆ ಅವರಂತಾರೆ ಸನಕ ಸನಂದನಾದಿಗಳು, ಅಲ್ಲಪ್ಪ ದೇವರು ಎಲ್ಲರಲ್ಲಿ ಇದ್ದಾನೆ ಅಂತ ಒಪ್ತೀಯೋ ಇಲ್ವ ನೀನು? ಒಪ್ತೀನಿ. ಎಲ್ಲರಲ್ಲಿರುವ ದೇವರು ಒಬ್ಬನೇ ಅಂತ ಒಪ್ತೀಯೋ ಇಲ್ವ? ಒಪ್ತೀನಿ. ನನ್ನಲ್ಲಿ ಇರುವ ದೇವರು ಹಾಗೂ ವೈಕುಂಠದ ಒಳಗೆ ಕೂತ ದೇವರು ಒಬ್ಬನೇ ಅಂದ ಮೇಲೆ ಈ ನನ್ನೊಳಗಿರುವ ದೇವರಿನಿಂದ ಒಳಗಿರುವ ದೇವರಿಗೆ ಭಯ ಆಗತ್ತೆ ಅಂತಂದುಕೊಂಡು ನನಗೆ ಒಳಗೆ ಕಳಿಸ್ಲಿಲ್ವಲ್ಲ,
ದೇವರಲ್ಲಿ ಭೇದ ಚಿಂತನೆ ಮಾಡ್ತಾ ಇದ್ದೀಯ ನೀನು, ಉದರಭೇದಿ ಅಂತ ಬೈತಾರೆ, ಬೇಕಾದಷ್ಟು ಬೈತಾರೆ. ತದ್ವಾ ಅಮುಷ್ಯ ಪರಮಸ್ಯ ವಿಕಂಠ ಬರ್ತು. ನಾನು ಹೀಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಂಥ ವೈಕುಂಠದಲ್ಲಿ ಇದ್ದು ದೇವರಿಗೆ ಮನಸ್ಸಿಗೆ ಒಲ್ಲದ ಕೆಲಸ ಇದು. ಯಾರಾದರೂ ದೇವರ ಭಕ್ತರು ಬಂದರೆ ದೇವರು ಒಳಗೆ ಬರಬೇಡ ಅಂತಾನ? ಅಂಥದ್ದು ದೇವರಿಗೆ ಮನಸ್ಸಿಲ್ಲದ, ದೇವರಿಗೆ ಒಪ್ಪಿಗೆ ಇಲ್ಲದಂತಹ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಮೂರ್ಖರೇ. ತೇಷಾಮಿತಿ, ಆಗ ಸಿಟ್ಟಿಗೆ ಬಂದು ಪಾಪೀಯ ಸಸ್ತ್ರಯ ಇಮೆ ರಿಪವೋಸ್ಯ ಯತ್ರ, ಶಾಪ ಕೊಟ್ಟು ಬಿಟ್ಟಿದ್ದಾರೆ ಸನಕ ಸನಂದನಾದಿಗಳು. 3 ಯೋನಿಯಲ್ಲಿ, ಪಾಪಿಷ್ಠ ಯೋನಿಯಲ್ಲಿ ಹುಟ್ಟಿ, ದೇವರ ವಿರೋಧ ಮಾಡುವಂತಹ ಯೋನಿಯಲ್ಲಿ ನೀವು ಹುಟ್ಟಿ ಅಂತ ಶಾಪವನ್ನು ಕೊಟ್ಬಿಟ್ರು. ಶಾಪವನ್ನು ಕೊಟ್ಟರೆ ನೋಡಿ, ಶಾಪ ಕೊಡೋ ತನಕ ಮನುಷ್ಯನ ಸ್ವಭಾವ ಇದು ಮನುಷ್ಯರಲ್ಲ, ಇವರು ದೇವತೆಗಳು. ಆದರೆ ಬೇಕಾದಷ್ಟು ಹಾರಾಡ್ತಾನೆ. ಏನಾದರೂ ತೊಂದರೆಯಾಯಿತು ಅಂದರೆ ತಲೆಗೆ ಎಚ್ಚರ ಬೀಳತ್ತೆ, ಪೆಟ್ಟು ಬೀಳತ್ತೆ. ಅದಕ್ಕೆ ಜಗತ್ತಿನಲ್ಲಿ ಶಿಕ್ಷೆ ಅಂತ ಇರೋದು ಯಾಕೆ ಅಂದರೆ ನಾವು ಸರಿಯಾದ ದಾರಿಯಲ್ಲಿ ಇರೋದಕ್ಕೇನೆ. ತಾಯಿ ಮಕ್ಕಳಿಗೆ ಶಿಕ್ಷೆ ಕೊಡೋದಿರ್ಬೋದು, ಗುರುಗಳು ಶಿಷ್ಯರಿಗೆ ಶಿಕ್ಷೆ ಕೊಡಬೋದಿರ್ಬೋದು, ರಾಜರು ಪ್ರಜೆಗಳಿಗೆ ಕೊಡುವ ಶಿಕ್ಷೆ ಇರ್ಬೋದು. ಎಲ್ಲ ಶಿಕ್ಷೆ ಇರೋದು ಯಾಕೆ ಅಂದರೆ ಮನುಷ್ಯ ಸರಿಯಾದ ದಾರಿಯಲ್ಲಿ ಇರಲಿ. ನೋಡಿ, ಇವರಿಷ್ಟು ಹೇಳಿದರು, ಶಾಪ ಕೊಟ್ಟರು. ಶಾಪ ಕೊಟ್ಟ ಕೂಡಲೇ ಅವರಿಗೆ ಗಾಬರಿ ಆಯಿತು. ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಗ್ರಹೌ ಅಪತತಾಂ ಅತಿಕಾತರೇಣ, ಅಳತಾ ನಮಸ್ಕಾರವನ್ನು ಮಾಡಿದ್ದಾರೆ. ನಮಸ್ಕಾರ ಮಾಡಿ ಎದ್ದು ನಿಂತವರು ಏನು ಕೇಳಬೇಕು? ಒಂದು ನೆಗೋಷಿಯೇಟ್ ಮಾಡ್ತಾ ಇದ್ದಾರೆ. ಸನಕ ಸನಂದನಾದಿಗಳ ಜೊತೆ ಒಂದು ನೆಗೋಷಿಯೇಷನ್. ಏನು ನೆಗೋಷಿಯೇಷನ್ ಮಾಡ್ತಾ ಇದ್ದಾರೆ ಅಂತೆ? ಸ್ವಾಮಿ, ಶಾಪವನ್ನೇನೋ ಕೊಟ್ಟಿದ್ದೀರಿ, ಭಾಳ ಸಂತೋಷ, ಶಾಪ ಕೊಡ್ರಿ. ಆದರೆ ಒಂದು ಆಫರ್. ಏನು ಆಫರ್ ಕೊಡಬೇಕು ಅಂದರೆ, ನಾವು ಈ ಶಾಪವನ್ನು ನೀವು ಕೊಟ್ಟಿದ್ದರಿಂದ ನಿಮಗೆ ನಾವು ದ್ರೋಹ ಮಾಡಿದ ಏನು ಪಾಪ ಇತ್ತೋ ಆ ಪಾಪಕ್ಕಾಗಿ ಈ ಶಾಪವನ್ನು ಕೊಟ್ಟರೆ ಸಂತೋಷ. ಆದರೆ ಇದರೊಳಗೆ ಒಂದು ಮಿಕ್ಸ್ ಮಾಡಿ ಅಂತಾರೆ. ಏನು ಮಿಕ್ಸ್ ಮಾಡೋದು ಅಂದರೆ, ನಾವು ಈ ಹಿಂದೆ ಯಾವ್ಯಾವ ದೇವತೆಗಳಿಗೆ, ಯಾವ್ಯಾವ ಬ್ರಾಹ್ಮಣರಿಗೆ ಏನೇನು ಪೀಡೆ ಕೊಟ್ಟಿದ್ದೇವೋ ಆ ಎಲ್ಲ ಪಾಪನೂ ಮಿಕ್ಸ್ ಮಾಡಿ ಹೋಲ್ಸೇಲಲ್ಲಿ ಈ ಪಾಪದ ಭೋಗವನ್ನು ಮಾಡುವಂತೆ ನಮಗೆ ಅನುಗ್ರಹವನ್ನು ಮಾಡಿ. ಹೋಲ್ಸೇಲ್. ಮತ್ತದಕ್ಕಿನ್ನೊಮ್ಮೆ, ಈಗ ನೀವೇನೋ ಶಾಪ ಕೊಟ್ರಿ, ಸನಕ ಸನಂದನಾದಿಗಳು ಶಾಪ ಕೊಟ್ಟರು, ಬ್ರಾಹ್ಮಣರ ದ್ರೋಹ ಮಾಡಿದ್ದಕ್ಕಾಗಿ ರಾಕ್ಷಸನಾಗು. ಇದು ಇನ್ನೊಬ್ಬ ಯಾವ ಋಷಿಗೆ ಗೊತ್ತಾಯಿತು. ಹಂಗಾದ್ರೆ ನಾನೂ ಕೊಡ್ಬೋದನ್ನಿಸತ್ತೆ ಅಂತ ಅವರೊಂದು ಶಾಪ. ಯಾರೋ ದೇವತೆ ಬಂದ, ಅವನೊಂದು ಶಾಪ. ಹಾಗೆ ಬೇಡ, ಎಲ್ಲ ಶಾಪ ಕೂಡಿ ಒಮ್ಮೆ. ಮಗ ಬೆಳಗ್ಗೆಯಿಂದ ಸಂಜೆಯವರೆಗೂ ಒಂದು 10 ತಪ್ಪು ಕೆಲಸ ಮಾಡಿರ್ತಾನೆ. ಅವರಮ್ಮ ಬಂದು ರಾತ್ರಿ ಹೊಡಿತಾಳೆ. ರಾತ್ರಿ ಹೊಡೆದ್ರೆ ಹೊಡೆದು ಸುಮ್ಮನೆ ಕೂತ್ಬಿಟ್ರೆ ಅಪ್ಪನಿಗೆ ಇನ್ನೊಂದು ತಪ್ಪು ಮಾಡಿದ್ದು ಗೊತ್ತಾಗತ್ತೆ. ಅಪ್ಪ ಬಂದು ಮತ್ತೊಂದು ಹೊಡಿತಾನೆ. ಆಮೇಲೆ ಇನ್ನೊಬ್ಬರು ಪಕ್ಕದ ಮನೆಯವರು ಬಂದು ಹೇಳ್ತಾರೆ, ಇಲ್ಲ ನಿಮ್ಮ ಮಗ ಹಂಗೆ ಮಾಡಿದ್ದ ಅಂತ, ಮತ್ತೊಂದೇಟು. ಅದರ ಬದಲು ಆ ಮಗ ಏನು ಮಾಡ್ತಾನೆ ಅಂದರೆ, ಅವನೇ ಕನ್ಫೆಸ್ ಮಾಡ್ಕೊಂಡ್ಬಿಡ್ತಾನೆ. ಅಮ್ಮ, ಬೆಳಗ್ಗೆಯಿಂದ ಇಷ್ಟೆಲ್ಲ ತಪ್ಪು ಕೆಲಸ ಮಾಡೀನಿ, ಎಲ್ಲ ಕೂಡಿ ಹೊಡೆದು ಬಿಡು ನಂಗೆ ಸಾಕು. ಹಾಗೆ ಬೇಡಿಕೊಳ್ತಾ ಇದ್ದಾರೆ. ನಾನು ಏನೇನು ದೇವತೆಗಳಿಗೆ, ಗುರುಗಳಿಗೆ, ಹಿರಿಯರಿಗೆ ಹಿಂದೆಲ್ಲ ಅಪರಾಧ ಮಾಡಿದ್ದೇನೋ ಅದೆಲ್ಲದಕ್ಕೂ ನೀವು ಕೊಟ್ಟ ಶಿಕ್ಷೆ ಸರಿ ಹೋಗಿ ಬಿಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇವರಿಬ್ಬರ ಮಾತುಗಳನ್ನು ಕೇಳಿ ದೇವರು ಲಕ್ಷ್ಮೀದೇವಿಯ ಜೊತೆಗೆ ಹೊರಗೆ ಬರ್ತಾ ಇದ್ದಾನೆ. ಮೊದಲೇ ಬರ್ಬೋದಾಗಿತ್ತಲ್ಲ, ದೇವರು ಆಗಬೇಕು, ಅವರವರಿಗೆ ಆಯಾ ಕಾಲದಲ್ಲಿ ಆಯಾ ಶಿಕ್ಷೆ ಆಗಬೇಕು. ಇದು ದೇವರ ಸಂಕಲ್ಪ. ಜಯ ವಿಜಯರಿಗೆ ಬಿಡಿಗೆ, ನಮಗೂ ಅಷ್ಟೇ. ನಮ್ಮ ಕಡೆಯಿಂದ ಏನೋ ಒಂದು ಸಾಧನೆ ಮಾಡಿಸ್ಬೇಕಾಗಿರುತ್ತೆ, ಅಥವಾ ನಮ್ಮ ಸಾಧನೆ ನಮ್ಮ ಪಾಪಕ್ಕೆ ಫಲ ಕೊಡಬೇಕಾಗಿರುತ್ತೆ, ಶಿಕ್ಷೆಯನ್ನು ಕೊಡ್ತಾನೆ. ಮತ್ತೆ ದೇವರು ಬಂದು ಅನುಗ್ರಹವನ್ನು ಮಾಡೇ ಮಾಡ್ತಾನೆ, ಇಲ್ಲ ಅಂತಲ್ಲ. ಆದರೆ ಆಯಾ ಕಾಲದಲ್ಲಿ ಆ ದುಃಖವನ್ನು ದೇವರು ಕೊಟ್ಟೇ ಕೊಡ್ತಾನೆ. ಸರಿ, ಬಂದಾಗ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಸನಕ ಸನಂದನಾದಿಗಳು ಸಾಷ್ಟಾಂಗ ನಮಸ್ಕಾರ ಮಾಡಿ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಬಹಳ ಸುಂದರವಾದ ಸ್ತೋತ್ರವನ್ನು ಮಾಡಿ ಆಗ ಅವರಂತಾರೆ, ಸ್ವಾಮಿ ಪ್ರಾದುಶ್ಚಕರ್ಥ ಯದಿದಂ ಪುರುಹೂತ ರೂಪಂ ತೇನೇಶ ನಿರ್ವೃತಿಮವಾಪುರಲಂ ದೃಶೋನಃ ತಸ್ಮಾ ಇದಂ ಭಗವತೆ ನಮ ಉದ್ವಿಧೇಮ. ನೀನು ಬಂದಿಯಲ್ಲ ಸಾಕು, ನಮ್ಮ ಜೀವನ ಸಾರ್ಥಕ ಆಯಿತು ಎಂಬುದಾಗಿ ನಮಸ್ಕಾರವನ್ನು ಮಾಡಿದಾಗ ಆಗ ದೇವರಂತಾರೆ, ನೋಡಪ್ಪ, ಏತೋ ವೈ ಪಾರ್ಷದೋ ಮಹ್ಯಂ, ಈ ಜಯ ವಿಜಯ ಇವರು ನನ್ನ ದ್ವಾರಪಾಲಕರು, ಇವರು ನಿನಗೆ ಅವಮಾನ ಮಾಡಿದರು. ಇವರು ಅವಮಾನ ಮಾಡಿದ್ದಕ್ಕೆ ನಾನು ಕ್ಷಮೆಯನ್ನು ಕೇಳ್ತೇನಪ್ಪ, ನಾನು ಕ್ಷಮೆ ಕೇಳ್ತೇನೆ. ಯಾಕೆಂದರೆ ನನ್ನ ದಾಸರು ತಪ್ಪು ಮಾಡಿದರೆ ಅದು ನನ್ನ ಜವಾಬ್ದಾರಿ, ಯಜಮಾನನ ಜವಾಬ್ದಾರಿ. ಆದ್ದರಿಂದ ಸಯೇವ ಅನುಮತೋ, ನೀವೇನು ಶಾಪ ಕೊಟ್ಟಿದ್ದೀರೋ ಅದನ್ನು ನಾನು ಅನುಮತಿ ಕೊಡ್ತೇನೆ, ಅವಶ್ಯವಾಗಿ ಆಗಲಿ. ದೇವ ಹೇಳನ ತದ್ವ ಪ್ರಸಾದಯಾಮ್ಯದ್ಯ, ಪ್ಲೀಸ್ ನನಗೆ ಕ್ಷಮಿಸಿಬಿಡಿ. ಏನು ದೇವರ ಮಾತು, ಪ್ರಸಾದಯಾಮ್ಯದ್ಯ, ನೀವು ಸಿಟ್ಟಿನಿಂದ ನಮ್ಮ ಮನೆಯಿಂದ ವಾಪಸ್ ಹೋಗಬೇಡಿ, ಸಂತೋಷಪಡಿ.
ನೀವು ಅನುಗ್ರಹವನ್ನು ಮಾಡಿ ಅಂತ ದೇವರು ಪ್ರಾರ್ಥನೆಯನ್ನು ಮಾಡ್ತಾನೆ. ಪ್ರಾರ್ಥನೆಯನ್ನು ಮಾಡಿ ಹೇಳ್ತಾನೆ, ಯಸ್ಯಾಮೃತಾಮಲ ಯಶಶ್ರವಣಾಪಗಾಹ ಸದ್ಯ ಪುನಾತಿ ಜಗದಾಶ್ವಪಚಂ ವಿಕುಂಠಃ ಸೋಹಂ ಭವದ್ಯ ಉಪಲಬ್ಧ ಸುತೀರ್ಥಕೀರ್ತಿ ಛಿಂದ್ಯಾಂ ಸ್ವಬಾಹುಮಪಿ ಪ್ರತಿಕೂಲ ವೃತ್ತಿಂ. ನಿಮ್ಮಂತಹ ಬ್ರಾಹ್ಮಣರಿವತ್ತು ನಾರಾಯಣ, ಹರಿ, ಕೃಷ್ಣ, ಹರಿಸರ್ವೋತ್ತಮ, ವಾಯುಜೀವೋತ್ತಮ ಇದೆಲ್ಲ ಯಾರಿಂದ ಆಗ್ತಾ ಇದೆ? ನೀವೆಲ್ಲ ಬ್ರಾಹ್ಮಣರಿದ್ದೀರಿ ಅನ್ನೋದಕ್ಕೆ ನನ್ನ ಕೀರ್ತಿ ಇಡೀ ಜಗತ್ತಿನಲ್ಲಿ ಬಂದಿದೆ. ಅಂಥದ್ದು ನಿಮಗೆ ಯಾರಾದರೂ ವಿರೋಧ ಮಾಡಿದರೆ ನಾನು ಸುಮ್ಮನೆ ಕೊಡ್ತೀನ? ಸಾಧ್ಯವೇ ಇಲ್ಲ. ನಿಮಗೆ ವಿರೋಧ ಮಾಡಿದ ಎಲ್ಲ ಕ್ಷತ್ರಿಯರನ್ನೂ ನಾಶ ಮಾಡಿದ್ದೇನೆ ನಾನು. ಆದ್ದರಿಂದ ನೀವು ಅನುಗ್ರಹವನ್ನು ಮಾಡಬೇಕು. ನಾಹಂ ತಥಾತ್ಮಿ, ಏನು ಸುಂದರವಾದ ಮಾತು. ನಾಹಂ ತಥಾತ್ಮಿ ಯಜಮಾನ ಹವಿರ್ವಿತಾನೈಃ ಚೋತದ್ಭುತ ಮದನ್ಹುತ ಭುಂಮುಖೇನ ಯದ್ ಬ್ರಾಹ್ಮಣಸ್ಯ ಮುಖತೋಶ್ಚರತೋನುಘಾಸಂ ತುಷ್ಟಸ್ಯ ಮಯ್ಯ ವಿಹಿತೈರ್ನಿಜ ಕರ್ಮಪಾಕೈಃ. ದೊಡ್ಡದಾದ ಯಾಗ, ಭಾರೀ ರಾಜಸೂಯ ಯಾಗದಲ್ಲಿ 1,000 kg ತುಪ್ಪವನ್ನು ಬೆಂಕಿಯಲ್ಲಿ ಹಾಕಿ ನಾನು ಸ್ವೀಕಾರ ಮಾಡ್ತೇನೆ. ಆದರೆ ಒಬ್ಬ ಬ್ರಾಹ್ಮಣನಿಗೆ ಎಲೆ ಹಾಕಿ ಅದರಲ್ಲಿ ಬಡಿಸಿ ಬ್ರಾಹ್ಮಣಾಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಅವನ ಬಾಯಲ್ಲಿ ಒಂದು ತುತ್ತು ಹಾಕಿ ಸಾಕು, ನನಗೆ ಆ ರಾಜಸೂಯ ಯಾಗಕ್ಕಿಂತಲೂ ಹೆಚ್ಚು ಆನಂದ ಆಗುತ್ತೆ. ಅಂತಹ ಮಹಾಮಹಿಮರು ಬ್ರಾಹ್ಮಣರು. ಏ ಬ್ರಾಹ್ಮಣಾನ್ ಮಯಿ ಧಿಯಾ ಕ್ಷಿಪತೋರ್ಚಯಂತಿ. ನಮ್ಮ ಸ್ವಾಮಿಗಳ ಪೆಟ್ಟು ಶ್ಲೋಕಗಳಲ್ಲಿ ಇದೊಂದು. ಏ ಬ್ರಾಹ್ಮಣಾನ್ ಮಯಿ ಧಿಯಾ ಕ್ಷಿಪತೋರ್ಚಯಂತಿ ತುಷ್ಯಧೃತ ಸ್ಮಿತ ಸುಧೋಕ್ಷಿತ ಪದ್ಮವಕ್ತ್ರಾಃ ವಾಣ್ಯಾನುರಾಗ ಕಲಯಾತ್ಮಜವದ್ಗೃಣಂತಹ ಸಂಬೋಧಯಂತ್ಯಹಮಿಹಾವ ಉಪಾಕೃತಸ್ಥೈಃ. ಏನು ಅಂದರೆ, ನನಗೆ ಯಾರ ಮೇಲೆ ಬಹಳ ಪ್ರೀತಿ ಗೊತ್ತಾ? ಒಬ್ಬ ಬ್ರಾಹ್ಮಣ ಬರ್ತಾನೆ, ಬಾಯಿಗೆ ಬಂದಾಗ ನಮಗೆ ಬೈತಾನೆ. ಬಾಯಿಗೆ ಬಂದಾಗ ಒಬ್ಬ ಬ್ರಾಹ್ಮಣ ಬೈತಾ ಇದ್ದ. ಬೈದರೆ ಆಹಾ, ಬರ್ರಿ 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 ಅಂತ ಅವನನ್ನು ಕರೆದು ಅವನಿಗೆ ಉಪಚಾರ ಮಾಡಿ ಅವನಿಗೆ ಹಾಲು ಕೊಟ್ಟು, ಮೊಸರು ಕೊಟ್ಟು, ಬೆಣ್ಣೆ ಕೊಟ್ಟು, ತುಪ್ಪ ಕೊಟ್ಟು, ಆತ್ಮಜವತ್ ಮಗನನ್ನು ಹೇಗೆ ಪ್ರೀತಿಯಿಂದ ನೋಡಬೇಕೋ ಹಾಗೆ ಬೈದವನನ್ನು ಪ್ರೀತಿಯಿಂದ ನೋಡುವಂತಹ ವ್ಯಕ್ತಿ ಇದ್ದಾನಲ್ಲ, ಅವನಷ್ಟು ದೊಡ್ಡ ವ್ಯಕ್ತಿಯೇ ಇಲ್ಲ. ಅವನ ಮೇಲೆ ನನಗಷ್ಟು ಪ್ರೀತಿ ಎಂಬುದಾಗಿ ಹೇಳಿ. ಆದರೆ ಒಂದು ಸನಕಾದಿಗಳೇ, ಒಂದು ಸಣ್ಣ ನಿಮ್ಮ ಶಾಪದಲ್ಲಿ ನಾನು ಒಂದು ಸಣ್ಣ ಅಮೆಂಡ್ಮೆಂಟ್ ಕೇಳ್ತೀನಿ. ಏನಿಲ್ಲ, ಆ 3 ಯೋನಿ ರಾಕ್ಷಸರಾಗಿ ಹುಟ್ಟಿದ ಮೇಲೆ ವಾಪಸ್ ಇವರು ಮತ್ತು ನನ್ನ ಹತ್ರನೇ ಬರೋ ಹಾಗೆ ಆಗಲಿ, ಅಷ್ಟೊಂದು ನೀವು ಅನುಗ್ರಹವನ್ನು ಮಾಡಿ ಅಂತ ಸನಕಾದಿಗಳಿಗೆ ಕೇಳಿದರೆ ಏನು ಅವಸ್ಥೆ ಆಗಿರಬೇಕು ಸನಕಾದಿಗಳಿಗೆ. ದೇವರು ಬಂದು ಅಯ್ಯೋ ಸ್ವಾರಿ ಅಂತಂತಾನೆ, ಪ್ಲೀಸ್ ಇದನ್ನು ಮಾಡಿಕೊಡಿ ಅಂತಾನೆ, ಹೀಗೆಲ್ಲ ಹೇಳಿದರೆ ಅವರ ಅವಸ್ಥೆ ಏನಾಗಿರಬೇಕು? ನವಯನ್ ಭಗವಾನ್ ವಿದ್ಮಃ ತವದೇವ ಚಿಕೀರ್ಷಿತಂ ಕೃತೋ ಮೇನುಗ್ರಹಶ್ಚೇತಿ ಯದಧ್ಯಕ್ಷ ಪ್ರಭಾಷತೆ. ಇಡೀ ಜಗತ್ತಿನ ಸ್ವಾಮಿ ಅಧ್ಯಕ್ಷ ನೀನು ಬಂದು ಅನುಗ್ರಹ ಮಾಡು ಅಂತ ನನಗೆ ಕೇಳ್ತೀಯಲ್ಲಪ್ಪ, ಏನು ಅಂದ್ಕೊಳ್ಳಿ ನಾನು? ಇದೇನು ನಿನ್ನ ಮಾಯೆ ಅಂತಾನೆ. ಒಬ್ಬ ಸಾಮಾನ್ಯ ಒಂದು ಯಾವುದೋ ಒಂದು ಟ್ರಸ್ಟಿನ ಅಧ್ಯಕ್ಷ ಇರ್ತಾನೆ, ಒಂದು ದೇವಸ್ಥಾನದ ಅಧ್ಯಕ್ಷ ಇರ್ತಾನೆ. ಅವನು ಏನೋ ತಪ್ಪು ಮಾಡಿರ್ತಾನೆ, ಸ್ವಾರಿ ಅನ್ನು ಅಂದರೆ ಸಾಧ್ಯವೇ ಇಲ್ಲ ಅಂತನೋ. ನಾನ್ಯಾಕೆ ಸ್ವಾರಿ ಅನ್ನಲಿ ಅಂತಂತಾನೆ. ನಾನ್ಯಾಕೆ ಸ್ವಾರಿ ಇಲ್ಲಿ ನಾವೆಲ್ಲ ಹಾಗೆ ಮಾಡ್ತೇವೆ. ನಮ್ಮ ತಪ್ಪಿದೆಯೋ ಇದರಲ್ಲಿ ದೇವ್ರದ್ದೇನು ತಪ್ಪಿದೆ? ದೇವರು ಸ್ವಾರಿ ಹೇಳಿಬಿಟ್ಟ, ಆಯಿತು ಸ್ವಾರಿ, ಮುಗಿದೋಯ್ತು, ಕತೆ ಮುಗಿದೋಯ್ತು. ನಾನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನೀವ್ಯಾರು ನಮ್ಮ ಮುಂದೆ? ಮಾತೇ ಬೆಳೆಸ್ತಿಲ್ಲ ದೇವರು. ಸಾರಿ, ಅನುಗ್ರಹ ಮಾಡಿ. ಅವರಂತಾರೆ, ಅನುಗ್ರಹ ಮಾಡು ಅಂತಂತೀಯಲ್ಲಪ್ಪ ನೀನು, ಏನಂತ ತಿಳಿದುಕೊಳ್ಳಿ. ಕೊನೆಗಂತಾರೆ, ನೋಡಪ್ಪ, ಯಂ ವಾ ಅನಯೋರ್ದಮ ಅಧೀಶ ಭವಾನ್ ವಿಚಷ್ಟೆ. ಸ್ವಾಮಿ, ನಾವೇನೋ ಶಾಪ ಕೊಟ್ಟೀವಿ, ಬೇಕು ಅಂದರೆ ಆ ಶಾಪ ನಡೆಸು. ಇಲ್ಲ ಅವರನ್ನು ಇಲ್ಲೇ ಇಟ್ಕೋಬೇಕು ಅಂತ ಅನಿಸಿದ್ರೆ ಇಲ್ಲೇ ಇಟ್ಕೋ. ಅಥವಾ ನಾವು ಮಾಡಿದ್ದೇ ತಪ್ಪು ಅಂತಾದರೆ ನಮ್ಮನ್ನಾದರೂ ನರಕಕ್ಕೆ ಹಾಕು. ನೀನೇನಂತ್ಯೋ ಅದನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ, ನೀನೇನಂತ್ಯೋ ನಾವು ಅದನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿದಾಗ ಭಗವಂತ ಅಂತಾನೆ, ಹಾಗೇನಿಲ್ಲಪ್ಪ, ನೀವು ಅಂದದ್ದೆಲ್ಲ ಸರಿಯೇ ಇದೆ, ಎಲ್ಲ ಅವಶ್ಯ ನೀವು ಹೇಳಿದ್ದು ಹಾಗೇ ಆಗಲಿ, ಅವಶ್ಯ ಆಗಲಿ, 3 ಯೋನಿ ಅವರು ಹೋಗಲಿ. ದೇವರು ಆಮೇಲೆ ಒಂದು ರಹಸ್ಯ ಹೇಳ್ತಾನೆ. ಇದು ಯಾಕೆ ಅಂದರೆ, ಈ ಶಾಪ ನಾನೇ ಕೊಡಬೇಕಾಗಿತ್ತು ಬಹಳ ಹಿಂದೆ. ಯಾಕೆ ಅಂದರೆ, ನಿಮ್ಮನ್ನೇನೋ ತಡೆದ ಅಡ್ಡಿ ಇಲ್ಲ. ಒಂದು ದಿವಸ ಲಕ್ಷ್ಮೀದೇವಿ ಬಂದಿದ್ಲು. ಲಕ್ಷ್ಮೀದೇವಿ ಬಂದರೆ ಅವಳನ್ನು ಒಳಗೆ ಬಿಟ್ಟಿಲ್ಲರಿ ಮಹಾರಾಯರು. ರಮಯಾ ಏತತ್ ಪುರೈವ ನಿರ್ದಿಷ್ಟಂ ರಮಯಾ ಕ್ರುದ್ಧಯಾಯದ. ಆ ಲಕ್ಷ್ಮೀದೇವಿ ಒಳಗೆ ಹೋಗ್ತೇನೆ ಅಂದರೆ ಹೋಗಬೇಡ ಅಂತ ನಿಲ್ಲಿಸಿದ್ರು ಮಹಾರಾಯರು. ಹಾಗೇ ಲಕ್ಷ್ಮೀದೇವಿ ಇವರ ಹಣೆ ಬರೆದಿಟ್ಟಿದ್ಲು. ಇವರು 3 ಯೋನಿ ರಾಕ್ಷಸರಾಗಬೇಕು ಅಂತನ್ನುವುದನ್ನು ಆವತ್ತೇ ಬರೆದಿಟ್ಟಿದ್ದಾಳೆ. ಇವತ್ತು ನೀವು ಶಾಪ ಕೊಟ್ರಿ,
ಅನ್ನೋದಕ್ಕಾಗಿ ಆ ಶಾಪ ಅವಶ್ಯವಾಗಿ ನಡೆಯಲಿ ಅಂತ ಹೇಳಿದ್ದಾನೆ ಭಗವಂತ. ಅದೃಶ್ಯನಾದ ಸನಕಾದಿಗಳು ಈ ಕಡೆ ಬಂದರು. ಜಯವಿಜಯರು ಮೇಲಿಂದ ಬೀಳ್ತಾ ಇದ್ದಾರೆ. ಎಲ್ಲರೂ ನೋಡ್ತಾ ಇದ್ದಾರಂತೆ. ಜಯವಿಜಯರು ಬೀಳ್ತಾ ಇದ್ದಾರೆ, ಬೀಳ್ತಾ ಇದ್ದಾರೆ. ಹಾಹಾ ಹಾಹಾ ಹಾಹಾಕಾರ ಆಗಿದೆ. ಏನು ದೇವತೆಗಳ ಭಗವಂತನ ದ್ವಾರಪಾಲಕರು ಕೆಳಗೆ ಬೀಳ್ತಾ ಇದ್ದಾರಾ ಅಂತ ಎಲ್ಲವೂ ಹಾಹಾಕಾರ ಆಗಿದೆ. ಆ ಜಯವಿಜಯರೇ ಈಗ ದಿತಿದೇವಿಯ ಗರ್ಭದಲ್ಲಿ ಇದ್ದಾರೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ದಿತಿದೇವಿಯ ಗರ್ಭದಲ್ಲಿದ್ದಾರೆ. ಭಗವಂತ ಅವರ ನಾಶವನ್ನು ಮಾಡ್ತಾನೆ. ಏನು ಯೋಚನೆ ಮಾಡಬೇಡಿ. ವಿಶ್ವಸ್ಯ ಸ್ಥಿತಿಲಯೋದ್ಭವ ಹೇತುರಾದ್ಯ ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾಂತ್ರಧೀಶಃ ತ್ರಾತಾಸ್ಮದೀಯ ಕಿಮೃಷೇನು ಕಿಯಾನಿ ಹಾರ್ಥ. ಯಾಕೆ ಯೋಚನೆ ಮಾಡ್ತೀರಿ? ದೇವರಿದ್ದಾನೆ, ದೇವರಿದ್ದಾನೆ. ಈ ಶ್ಲೋಕದ ಅಭಿಪ್ರಾಯ ಕೊನೆಗಷ್ಟೇ. ಏನು ಯೋಚನೆ ಮಾಡಬೇಕು. ನೀವು ಎಷ್ಟು ಯೋಚನೆ ಮಾಡೋದರಿಂದ ಏನಾಗೋದಿದೆ? ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಎಲ್ಲವನ್ನೂ ಮಾಡಿ ಜಗತ್ತನ್ನು ಪೂರ್ಣವಾಗಿ ನೋಡಿಕೊಳ್ಳುವ ಜವಾಬ್ದಾರಿ ದೇವರದಿದೆ. ಅವನು ನೋಡಿಕೊಳ್ತಾನೆ. ಸ್ವಲ್ಪ ಸಮಯ ಬೇಕು, ಕಾಯಬೇಕು, ತಾಳ್ಮೆ ಬೇಕು, ದೇವರಲ್ಲಿ ವಿಶ್ವಾಸ ಬೇಕು. ರಕ್ಷತಿ ಇತ್ಯೇವ ವಿಶ್ವಾಸ. ಆ ವಿಶ್ವಾಸವನ್ನು ಮಾಡಿ ದೇವರು ರಕ್ಷಣೆ ಮಾಡ್ತಾನೆ. ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾಂತ್ರಧೀಶಃ. ಇಡೀ ಲೋಕಕ್ಕೆ ಒಡೆಯನಾದಂತಹ ಭಗವಂತ. ದಾಸರ ಹಾಡು ಹಾಡ್ತಾರಲ್ಲ, ಮುದದಿಂದ ನಾನೊಬ್ಬ ಭಾರವಾದೇನೆ. ವಾಯುದೇವರಿಗೆ ಕೇಳಿದ ಹಾಗೆ ನಾನೊಬ್ಬ ಭಾರನ ದೇವರಿಗೆ, ನಾನೊಬ್ಬ ಭಾರ. ನಾವೇನೋ ನಮ್ಮದೇ ದೊಡ್ಡ ಸಮಸ್ಯೆ ಅಂತ ಇಟ್ಕೊಂಡಿರ್ತೇವೆ. ಇಂಥ ಎಷ್ಟು ಸಮಸ್ಯೆಗಳು ದೇವ ಬಗೆಹರಿಸಿಲ್ಲ. ಆದ್ದರಿಂದ ದೇವರ ಮೇಲೆ ನಂಬಿಕೆಯನ್ನು ಇಡೀ ದೇವರು ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಆಮೇಲೆ ಅವಳು 100 ವರ್ಷ ಆದ ಮೇಲೆ ಆ ಹಿರಣ್ಯಕಶಿಪು ಹಿರಣ್ಯಾಕ್ಷ ಅಲ್ಲಿ ಹುಟ್ಟುತ್ತಾರೆ. ಹಿರಣ್ಯಕಶಿಪು ಹಿರಣ್ಯಾಕ್ಷ ಹುಟ್ಟಿದ ಮೇಲೆ ಭಾರೀ ಇಡೀ ಲೋಕ ಕಂಟಕರಾಗ್ತಾರೆ. ಎಲ್ಲ ಕಡೆಗೆ ಪೀಡೆಯನ್ನು ಮಾಡೋದು, ಭಾರಿ ಪೀಡೆಯನ್ನು ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಹಿರಣ್ಯಾಕ್ಷ ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಓಡಾಡ್ತಾನಂತೆ. ಎಲ್ಲ ಕಡೆಗೆ ಓಡಾಡಿ ಎಲ್ಲ ದೇವತೆಗಳನ್ನು ಸಾಯಿಸಿ ಬಿಡ್ತೇನೆ ಅಂತ ಹೋಗ್ತಾನೆ. ಮೇಲೆ ಹೋದರೆ ಈ ಹಿರಣ್ಯಾಕ್ಷ ಬರೋದು ಗೊತ್ತಾಗಿ ಎಲ್ಲ ದೇವತೆಗಳು ಅದೃಶ್ಯರಾಗಿ ಬಿಡ್ತಾರೆ. ಎಲ್ಲರೂ ಮುಚ್ಚಿಟ್ಕೊಂಡು ಬಿಡ್ತಾರೆ. ಯಾರೂ ಕಾಣೋದಿಲ್ಲ, ಖಾಲಿ ಇರುತ್ತೆ, ಇದು ಉಪಯೋಗ ಇಲ್ಲ ಅಂತ ಹೇಳಿ ಸಮುದ್ರದ ಒಳಗೆ ಹೋಗ್ತಾನೆ. ಸಮುದ್ರದ ಒಳಗೆ ಅನೇಕ ವರ್ಷ ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಸುತ್ತಾಡ್ತಾನೆ, ಯಾರೂ ಸಿಗೋದಿಲ್ಲ. ಕೊನೆಗೆ ವರುಣನ ಊರು ವಿಭಾವರಿ, ವಿಭಾವರಿ ಅಂತ ಊರು, ಆ ಊರು ಕಾಣುತ್ತೆ. ಅಲ್ಲಿ ಹೋಗಿ ಆ ಊರಿನ ಬಾಗಿಲು ಹೊಡೆದು ಒಳಗೆ ಹೋಗ್ತಾನೆ. ಒಳಗೆ ಹೋಗಿ ಭಾರೀ ಯುದ್ಧ ಆಡಬೇಕು ಅಂತ ಹೋಗಿರ್ತಾನೆ. ವರುಣ ಬಂದೇ ಬನ್ನಿ 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 ಅಂತ ಹೇಳಿ ಅವನನ್ನು ಸ್ವಾಗತ ಮಾಡಿ ಒಳಗೆ ಕರೆದು ಕೂಡಿಸಿಬಿಡ್ತಾನೆ. ವರುಣ ತಾನೇ, ಯಾಕೆ ಬಂದ್ರಿ ಸ್ವಾಮಿ? ಏನಿಲ್ಲ, ನೀನೇನೋ ಅಶ್ವಮೇಧ ಯಾಗ ಮಾಡಿದ್ದಿ ಅಂತ ಕೇಳಿದ್ದೇನೆ. ವರುಣ, ಸ್ವಲ್ಪೇ ದಿವಸದ ಹಿಂದೆ ಅಶ್ವಮೇಧ ಯಾಗ ಮಾಡಿದ್ದಿಯಂತೆ. ಅಶ್ವಮೇಧ ಯಾಗ ಮಾಡಿದಾಗ ಎಲ್ಲ ರಾಜರನ್ನೆಲ್ಲ ಸೋಲಿಸಿದ್ದೀಯಂತೆ. ನಾನು ನಿನ್ನ ಜೊತೆಗೆ ಯುದ್ಧ ಆಡ್ತೇನೆ ಬಾ, ಯುದ್ಧ ಆಡ್ತೇನೆ ಬಾ ಅಂತಂದಾಗ ವರುಣ ಅಂದ, ಇವಂದೆಲ್ಲ ಮಾರಾಯ, ಬೇಡ, ಒಂದು ಕೆಲಸ ಮಾಡಿ ಹಿರಣ್ಯಾಕ್ಷ, ನಾವೆಲ್ಲ ಯಾರು ನಿನ್ನ ಮುಂದೆ? ಸಣ್ಣ ಹುಳ ಇದ್ದ, ನಿನ್ನ ಜೊತೆ ಸರಿಯಾಗಿ ಯುದ್ಧ ಆಡಬೇಕು, ನಿನ್ನ ಶಕ್ತಿಗೆ ಸರಿಯಾಗಿ ಟಕ್ಕರ್ ಕೊಡಬೇಕು ಅಂದರೆ ದೇವರು ಮಾತ್ರ. ಅವನ ಜೊತೆಗೆ ನೀನು ಯುದ್ಧ ಆಡು ಅಂದರೆ ಸರಿ ಹೋಗುತ್ತೆ ಅಂತ ಇಲ್ಲಿ ಆಚಾರ್ಯ ನಿರ್ಣಯ ಕೊಡ್ತಾರೆ. ವರುಣಾದಿಗಳು ಎಲ್ಲರೂ ಒಂದರ್ಥದಲ್ಲಿ ಭಾರೀ ಪರಾಕ್ರಮಶಾಲಿಗಳು. ಈ ಎಲ್ಲ ದೈತ್ಯರಿಗೆ ವರ ಇಲ್ಲದೆ ಹೋಗಿದ್ದರೆ ಈ ಎಲ್ಲ ದೇವತೆಗಳ ಮುಂದೆ ದೈತ್ಯರು ಏನೂ ಅಲ್ಲ. ವರ ಇದ್ದದ್ದಕ್ಕಾಗಿ ದೈತ್ಯರನ್ನು ಅವರು ದೇವತೆಗಳನ್ನು ದೈತ್ಯರು ಸೋಲಿಸ್ತಾರೆ ಹೊರತು ಸ್ವಾಭಾವಿಕವಾಗಿ ದೈತ್ಯರಿಗೆ ಅಷ್ಟು ಬಲ ಇಲ್ಲ ಅನ್ನೋದನ್ನು ತಿಳಿಸ್ತಾರೆ. ಸರಿ, ದೇವರೆಲ್ಲಿದ್ದಾನೆ ಅಂತ ಹುಡುಕ್ತಾ ಹೋಗ್ತಾರೆ. ದೇವರೆಲ್ಲಿದ್ದಾನೆ ಯಾರು ಹೇಳೋರು? ಸರಿ, ನಾರಾಯಣ ನಾರಾಯಣ ಅಂತ ಯಾವಾಗಲೂ ಅಂತಿರ್ತಾರೆ, ಅವರನ್ನೇ ಕೇಳಿದರೆ ಆಯಿತು ಅಂತ ಹೇಳಿ ನಾರದರ ಹತ್ತಿರ ಹೋಗ್ತಾರೆ. ನಾರದರ ಹತ್ತಿರ ಹೋಗಿ ಕೇಳ್ತಾರೆ, ನಾರಾಯಣ ಎಲ್ಲಿದ್ದಾನೆ? ಅವರಂದರು, ಹೀಗೆ ವಿಚಾರ ಮಾಡಿದ, ಅಲ್ಲಿ ಕೆಳಗಿದ್ದಾನೆ ನೋಡು ಅಂತ ತೋರಿಸಿಬಿಟ್ರು. ಕೆಳಗಿದ್ದಾನೆ ನೋಡು ಅಂದಾಗ ರಸಾತಲಕ್ಕೆ ಬರ್ತಾನೆ. ರಸಾತಲಕ್ಕೆ ಬಂದರೆ ವರಾಹರೂಪಿಯಾದ ಭಗವಂತ ಅಲ್ಲಿದ್ದಾನೆ. ನೋಡ್ತಾನೆ, ಜಹಾಸ ವನಗೋಚರೇ, ಇದೇನಿದು ಹಂದಿ, ನೀನಾ ದೇವರು ಅಂತ ಅಪಹಾಸ ಮಾಡ್ತಾನೆ, ಬೈತಾನೆ, ಏನೇನೋ ಮಾಡ್ತಾನೆ. ಅಪಹಾಸ ಮಾಡಿದಾಗ ಆಗ ವರಾಹರೂಪಿ ಭಗವಂತ ಅಂತಾನೆ, ಹೌದು, ನಾವೆಲ್ಲ ಹಂದಿಗಳೇ, ನಾವೆಲ್ಲ ವನೇಚರರೇ, ನಿಮ್ಮಂತಹ ನರಿಗಳನ್ನು ಸಾಯಿಸೋದಕ್ಕಾಗಿ ಹುಟ್ಟಿದಂತಹ ವನೇಚರರು ನಾವು ಅಂತ ಹೇಳಿ ಅವನು ಅಪಹಾಸವನ್ನು ಮಾಡ್ತಾನೆ. ಯುದ್ಧ ಪ್ರಾರಂಭವಾಗತ್ತೆ. ಘನಘೋರವಾದ ಯುದ್ಧ, ಭಾರಿ ಯುದ್ಧ ಪ್ರಾರಂಭವಾಗತ್ತೆ. ಏನು ಒಬ್ಬರ ಮೇಲೆ ಒಬ್ಬರು ಪರ್ವತ ಎಸೆಯೋದೇನೋ, ಗದೆ ಎಸೆಯೋದೇನೋ,
ಒಮ್ಮೆ ವರಾಹರೂಪಿಯಾದ ಭಗವಂತ ದೊಡ್ಡ ಗದೆಯನ್ನು ಎಸೆದರೆ ಆ ಗದೆ ಕೆಳಗೆ ಬಿದ್ದು ಬಿಡುತ್ತೆ, ಇವನಿಗೇನೂ ಆಗೋದಿಲ್ಲ. ಅಪಹಾಸ ಮಾಡ್ತಾನೆ ಹಿರಣ್ಯಾಕ್ಷ, ಗದ ತಗೋ, ನಾನು ಶಸ್ತ್ರ ಹಿಡಿದುಕೊಳ್ಳದೇ ಇದ್ದವರ ಜೊತೆ ಯುದ್ಧ ಆಡೋದಿಲ್ಲ, ಗದೆ ತಗೋ ಅಂತ ವರಾಹನಿಗೆ ಅಪಹಾಸ ಮಾಡ್ತಾನೆ. ವರಾಹದೇವರು, ಇದೆಲ್ಲ ನಾಟಕ, ಬೇಕಾದಷ್ಟು ಯುದ್ಧ ಆಗ್ತಾ ಇರ್ತದೆ. ಬ್ರಹ್ಮದೇವರು ಬರ್ತಾರೆ, ಸ್ವಾಮಿ ಸಾಕಿನ್ನ ಮಾ ಕ್ರೀಡ, ಎಷ್ಟಂತೂ ಆಟ ಆಡ್ತೀವಿ ನಾವು, ನೋಡಿ 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 ಸಾಕಾಯಿತು, ಏನು ಯುದ್ಧ ಆಡೇ ಆಡ್ತೀಯ, ಬೇಗ ಸಾಯಿಸು ಲೋಕ ಶಂಬಟ್ಕರಿ ಪ್ರಭೋ. ಈ ಸಮಯ ಸಂಧ್ಯಾಕಾಲ ಬರುತ್ತೆ, ಈ ಸಂಧ್ಯಾಕಾಲ ಬಂದರೆ ಇದು ದೈತ್ಯರಿಗೆ ಶಕ್ತಿ ತುಂಬುವಂತಹ ಕಾಲ. ಲೋಕ ಶಂಬಟ್ಕರಿ, ಎಲ್ಲ ಲೋಕವನ್ನು ನಾಶ ಮಾಡಿಬಿಡ್ತಾರೆ ಅವರು, ಆದ್ದರಿಂದ ಬೇಗ ಮುಗಿಸು ಅಂತ ಬ್ರಹ್ಮದೇವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದರೆ ಭಾಗವತ ಹೇಳುತ್ತೆ, ವರಾದೇವರು ಏನನ್ನಬೇಕು, ಪ್ರಹಸ್ಯ ಪ್ರೇಮ ಗರ್ಭೇಣ ತದಪಾಂಗೇನ ಸೋಗ್ರಹೀತ್. ಎಷ್ಟು ಪಿಕ್ಚರಸ್ಕಾಗಿ ಹೇಳ್ತಾರೆ. ಆ ಬ್ರಹ್ಮದೇವರು ಅಲ್ಲಿ ದೂರ ನಿಂತು ಪ್ರಾರ್ಥನೆ ಮಾಡ್ತಾ ಇದ್ದರೆ, ವರಾದೇವರು ಯುದ್ಧದ ಅರ್ಜೆಂಟು ಯುದ್ಧ ಆಡ್ತಾ ಇದ್ದಾರೆ ಅವನ ಜೊತೆಗೆ. ಯುದ್ಧ ಆಡಬೇಕಾದ್ರೆ ಯಾರಾದರೂ ಬಂದರೆ ಒಂದು ನಿಮಿಷ ತಡಿ ಮಾತಾಡ್ಕೊಂಡು ಬರ್ತೀನಿ ಅನ್ಲಿಕ್ಕಾಗತ್ತಾ? ಯುದ್ಧ ಆಡ್ತಾನೆ ವರಾಹದೇವರು ಪ್ರಹಸ್ಯ ಒಂದು ಸ್ಮೈಲ್ ಕೊಟ್ಟಿದ್ದಾರಂತೆ. ಅಪಾಂಗೇನ ಒಂದು ಕಣ್ಣು ಮಾಡಿ, ಆಗಲಿ ನೀನು ಹೇಳಿದ್ದು ಮಾಡ್ತೇನೆ, ಎಷ್ಟು ಚೆನ್ನಾಗಿದೆ. ಪ್ರಹಸ್ಯ ತದಪಾಂಗೇನ ಸೋಗ್ರಹಿ, ಹುಬ್ಬು ಹಾರಿಸಿ ಆಗಲಿ ಅಂತ ಸಂಜ್ಞೆಯನ್ನು ಕೊಟ್ಟಿದ್ದಾರೆ. ಆ ಹಿರಣ್ಯಕಶಿಪುವಿಗೆ ಸಿಟ್ಟು ಜಾಸ್ತಿ ಆಗ್ತಾ ಇದೆ, ಮತ್ತಷ್ಟು ಸಿಟ್ಟು ಜಾಸ್ತಿ ಆಗ್ತಾ ಇದೆ. ಯಾಕೆ ಸಿಟ್ಟು ಬರ್ತಾ ಇತ್ತು ಅಂದರೆ, ಭಾಗವತ ಹೇಳುತ್ತೆ, ಈ ದೇವರು ಏನೇ ಮಾಡಿದ ಕೂಡಲೂ ಎಲ್ಲರೂ ಸುತ್ತಿದ್ದವರು ಹರಿಗೆ ಜಯ 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 ಅಂತ ಅನ್ನೋರು. ಇವನಿಗೆ ಯಾರು ಜಯಕಾರ ಇಲ್ಲ, ಏನಿಲ್ಲ, ಪಾಪ ಒಬ್ಬನೇ ಒಬ್ಬ. ಇವರೆಲ್ಲ ಸಿದ್ಧ ಚಾರಣ ಗಂಧರ್ವ ಅಪ್ಸರಸರು ಎಲ್ಲರೂ ಹರಿಸರ್ವೋತ್ತಮ ಜೈ 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 ಅನ್ನೋರು, ವರಾಹನಿಗೆ ಜಯವಾಗಲಿ. ಅದು ಕೇಳಿ ಕೇಳಿ ಇರಿಟೇಟ್ ಆಗ್ತಾ ಇದೆ, ಇನ್ನಿಷ್ಟು ಇರಿಟೇಟ್ ಆಗ್ತಾ ಇದೆ. ಭಾರಿ ಯುದ್ಧವನ್ನು ಪ್ರಾರಂಭ ಮಾಡಿದ್ದಾನೆ. ಯುದ್ಧವನ್ನು ಪ್ರಾರಂಭ ಮಾಡಿ ಆಗ ಭಗವಂತ ಸುದರ್ಶನ ಚಕ್ರವನ್ನು ಸ್ಮರಣೆ ಮಾಡ್ತಾನೆ. ಸುದರ್ಶನ ಚಕ್ರ ಬರುತ್ತೆ, ಆಗ ಮಾಯಾಯುದ್ಧವನ್ನು ಪ್ರಾರಂಭ ಮಾಡ್ತಾನೆ ಅವನು. ವಿಚಿತ್ರವಾದ ಯುದ್ಧ, ಯುದ್ಧಕ್ಕಿದ್ದ ಹಾಗೆ ಮೇಲಿನಿಂದ ರಕ್ತ ಮಲ ಮೂತ್ರ ಮಾಂಸಗಳೆಲ್ಲ ಬೀಳೋದಕ್ಕೆ ಶುರುವಾಗತ್ತೆ. ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ಬರೋದಕ್ಕೆ ಶುರುವಾಗತ್ತೆ. ದೊಡ್ಡ ದೊಡ್ಡ ಪರ್ವತಗಳು ತಲೆ ಮೇಲೆ ಬೀಳೋದಕ್ಕೆ ಶುರುವಾಗುತ್ತೆ. ಏನು ಮಾಡ್ತೀಯೋ ಮಾಡು ಅಂತಾನೆ ದೇವರು. ಮಾಡಿ, ನಿನ್ನ ಏನೇನು ಶಕ್ತಿ ಇದೆಯೋ ಎಲ್ಲವನ್ನೂ ಮಾಡು. ಎಲ್ಲ ಮಾಯಾಯುದ್ಧಗಳನ್ನು ಅವನಷ್ಟೂ ಪ್ರಯೋಗ ಮಾಡಿದ ಮೇಲೆ ದೇವರು ತನ್ನ ಸುದರ್ಶನಾಸ್ತ್ರವನ್ನು ಬಿಟ್ಟು ಎಲ್ಲ ಮಾಯೆಗಳನ್ನು ಪರಿಹಾರ ಮಾಡ್ತಾನೆ. ಪರಿಹಾರ ಮಾಡಿ ಕರೇಣ ಕರ್ಣಮೂಲೇಹನ್ ತಥಾ ತ್ವಾಷ್ಟ್ರಂ ಮರುತ್ಪತಿ, ಏನು ಮಾಡಲಿಲ್ಲ. ಇಷ್ಟೊತ್ತು ಯುದ್ಧ ಆಡ್ಲಿಕ್ಕೆ ನೋಡಿ, ಗದಾ ಆಯಿತು, ಸುದರ್ಶನ ಆಯಿತು, ಏನು ಹೊಡೆದ್ರು ಬಡಿದ್ರು, ಸಾಯಿಸೋದಕ್ಕೆ ಏನು ಮಾಡಲಿಲ್ಲ ದೇವರು. ಕರ್ಣಮೂಲೆ ಅಹನ, ಕಿವಿ ಕೆಳಗೆ ಒಂದು ಕಪಾಳ ಕೊಡದ, ಸತ್ತೇ ಹೋಗಿಬಿಟ್ಟು. ಏನೇನು ಮಾಡಿಲ್ಲ ದೇವರು. ಸರ್ವಪ್ರಹರಣ ಯುಧ, ಕಿವಿಯ ಕೆಳಗೆ ಒಂದು ಹೊಡೆದ, ದೇವರು ಬಿದ್ದೇ ಬಿಟ್ಟ. ಹಿರಣ್ಯಾಕ್ಷ ಇಬ್ಬರಿದ್ದಾರೆ. ಒಂದು ಬ್ರಹ್ಮದೇವರಿಂದ ಹುಟ್ಟಿದಂತಹ ಹಿರಣ್ಯಾಕ್ಷ ಒಬ್ಬ ಇದ್ದಾನೆ. ಆ ಬ್ರಹ್ಮದೇವರಿಂದ ಹುಟ್ಟಿದ ಹಿರಣ್ಯಾಕ್ಷನನ್ನು ಆದಿವರಾಹ ಸಂಹಾರ ಮಾಡ್ತಾನೆ. ಅದು ತನ್ನ ದೌಷ್ಟ್ರಯ, ಆ ಮುಳ್ಳು ಹಂದಿ, ಆ ಹಂದಿಗೆ ಇರುವಂತಹ ಏನು ಕೋಡಿರುತ್ತೆ ಹಲ್ಲು, ಆ ಹಲ್ಲಿನಿಂದ ಸಂಹಾರವನ್ನು ಆ ಹಿರಣ್ಯಾಕ್ಷನ ಸಂಹಾರ ಮಾಡಬೇಕಾದ್ರೆ, ಈ ಎರಡನೇ ಹಿರಣ್ಯಾಕ್ಷ ದಿತಿ ಕಶ್ಯಪರಲ್ಲಿ ಹುಟ್ಟಿದ ಈ ಹಿರಣ್ಯಾಕ್ಷನನ್ನು ಕಿವಿಯ ಕೆಳಗೆ ಹೊಡೆದು ಸಂಹಾರ ಮಾಡ್ತಾನೆ ಅಂತ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಆ ಹಿರಣ್ಯಾಕ್ಷನ ಸಂಹಾರವನ್ನು ಭಗವಂತ ಮಾಡ್ತಾನೆ. ಭಗವಂತ ಮಾಡಿದ ಮೇಲೆ ಎಲ್ಲ ದೇವತೆಗಳು ಬಂದು ನಮೋ ನಮಸ್ತೆ ಅಖಿಲ ಯಜ್ಞತಂತವೇ ಸ್ಥಿತೌ ಗೃಹೀತಾಮಲ ಸತ್ವಮೂರ್ತಯೇ ದಿಷ್ಟ್ಯಾ ಹತೋಯಂ ಜಗತಾಮರುಂತದಃ ತ್ವತ್ಪಾದ ಭಕ್ತ್ಯ ವಯಮೀಶ ನಿರ್ವೃತಾಃ. ನಮ್ಮೆಲ್ಲರ ಮೇಲೆ ಅನುಗ್ರಹ ಮಾಡಿ ಆ ಮಹಾದುಷ್ಟನನ್ನು ಸಂಹಾರ ಮಾಡಿದ್ದೀ, ಆದ್ದರಿಂದ ನಿಮಗೆ ನಮಸ್ಕಾರ ಎಂಬುದಾಗಿ ನಮಸ್ಕಾರವನ್ನು ಆ ವರಾಹರೂಪಿಯಾದ ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದ ಮೇಲೆ ಭಗವಂತ ಆ ಭೂಮಿಯನ್ನು, ಮುಖ್ಯವಾಗಿ ಬಂದದ್ದು ಆ ಭೂಮಿಯ ಉದ್ಧಾರ ಮಾಡುವುದಕ್ಕಾಗಿ, ಆ ಭೂಮಿಯನ್ನು ಎತ್ತಿ ಮೇಲೆ ಇಡುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ ತ್ವದ್ಭಕ್ತಿಸ್ತತ್ಫಲಂ ಮಹ್ಯಂ ತ್ವತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರಃ ಸದಾ. ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವೋದಿತಂ ಸದಾ ಹರಿಯದೀನಂಚ ಸರ್ವತ್ರ ಇತ್ಯೇವಂ ನ್ಯಾಸೌ ಹರೋ ಸ್ಮೃತಃ.